ಓಂ ಶಾಂತಿ. ಈ ದಿನ ನಾವು ವ್ಯರ್ಥ ಸಂಕಲ್ಪಗಳು ಯಾಕೆ ಬರುತ್ತೆ, ವ್ಯರ್ಥ ಸಂಕಲ್ಪಗಳು ಬರೋದಕ್ಕೆ ಕಾರಣ ಏನು, ಈ ಒಂದು ಟಾಪಿಕ್ ಬಗ್ಗೆ ಬಾಬ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ. ಮೊದಲಿಗೆ ವ್ಯರ್ಥ ಸಂಕಲ್ಪಗಳು ಬರೋದಕ್ಕೆ ಆಧಾರ ಶುಭ ಸಂಕಲ್ಪಗಳು, ಅಂದ್ರೆ ಶುಭ ಆಲೋಚನೆಗಳು ಮತ್ತೆ ಜ್ಞಾನ ಅನ್ನುವಂತಹದ್ದು ಒಂದು ಖಜಾನೆ ಅಲ್ವಾ. ಜ್ಞಾನ ಖಜಾನೆಯ ಒಂದು ಕೊರತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ವ್ಯರ್ಥ ಸಂಕಲ್ಪಗಳು ಬರೋದಕ್ಕೆ ಕಾರಣ ಏನು? ಶುಭ ಸಂಕಲ್ಪಗಳ ಒಂದು ಕೊರತೆ ಇರುತ್ತೆ. ಎಲ್ಲಿ ಶುಭ ಸಂಕಲ್ಪಗಳು ನಾವು ಮಾಡೋದಿಲ್ವೋ ಅಲ್ಲಿ ವ್ಯರ್ಥ ಸಂಕಲ್ಪಗಳು ಇರುತ್ತೆ. ಜ್ಞಾನ ಖಜಾನೆಯ ಒಂದು ಕೊರತೆ ಇರುತ್ತೆ. ಜ್ಞಾನ ಅನ್ನುವಂಥದ್ದು ಖಜಾನೆ ಅಲ್ವಾ, ಬಾಬಾ ಕೊಟ್ಟಿರುವಂತಹದ್ದು. ಆ ಖಜಾನೆಯ ಕೊರತೆ ಇದ್ದಾಗ ಏನಾಗತ್ತೆ, ವ್ಯರ್ಥ ಸಂಕಲ್ಪಗಳು ಬರ್ತಾ ಇರುತ್ತೆ, ಶುಭ ಸಂಕಲ್ಪಗಳು ಅಲ್ಲಿ ನಡೆಯುವುದಿಲ್ಲ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಜ್ಞಾನ ಮಂಥನವನ್ನ ಮಾಡ್ತಾ ಹೋಗಿ, ಮನನ ಚಿಂತನೆಯನ್ನ ಮಾಡ್ತಾ ಹೋಗಿ. ಯಾಕೆ ಹೇಳ್ತಾರೆ, ನಾವು ಎಷ್ಟೆಷ್ಟು ಜ್ಞಾನದ ಪಾಯಿಂಟ್ಸ್ ಅನ್ನ ನಾವು ಮನನ ಮಾಡ್ತಾ ಹೋಗ್ತೀವಿ, ಅಷ್ಟು ಜ್ಞಾನ ಅನ್ನುವಂತಹದ್ದು ಆ ಖಜಾನೆ ವೃದ್ಧಿ ಆಗ್ತಾ ಹೋಗುತ್ತೆ. ಜ್ಞಾನದ ಖಜಾನೆ ಬಾಬಾರವರ ಮೂಲಕ ನಮಗೆ ಸಿಗ್ತಿದ್ರೂ ಕೂಡ ಅದನ್ನ ಉಪಯೋಗಿಸೋದಕ್ಕೆ ಬರ್ತಿಲ್ಲ, ಜಮಾ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಅಂದ್ರೆ ಉಪಯೋಗಿಸುವಂತಹ ವಿಧಿ, ಜಮಾ ಮಾಡಿಕೊಳ್ಳುವಂತಹ ವಿಧಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಕಾರಣವಾಗಿನೇ ವೃದ್ಧಿ ಅನ್ನುವಂತಹದ್ದು ಆಗ್ತಾ ಇಲ್ಲ. ಅಂದ್ರೆ ಶುಭ ಸಂಕಲ್ಪಗಳು ವೃದ್ಧಿ ಆಗ್ತಾ ಇಲ್ಲ, ಜ್ಞಾನದ ಖಜಾನೆಯ ಒಂದು ವೃದ್ಧಿ ಅನ್ನುವಂತಹದ್ದು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ವ್ಯರ್ಥ ಒಂದು ವ್ಯರ್ಥದ ಒಂದು ಆಲೋಚನೆ ಬಂತು ಅಂದ್ರೆ ಅದ್ರ ಹಿಂದೆ 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 ಎಷ್ಟೊಂದು ಬಂದ್ಬಿಡುತ್ತೆ ಅಲ್ವಾ. ಒಂದು ಯೋಚನೆಗೆ ಎಷ್ಟೊಂದು ಯೋಚನೆಗಳು ಮತ್ತೆ ಸೇರ್ಕೊಂಡ್ಬಿಡತ್ತೆ, ಜಾಸ್ತಿ ಆಗ್ಬಿಡುತ್ತೆ. ವ್ಯರ್ಥ ಸಂಕಲ್ಪಗಳ ವೃದ್ಧಿನೇ ಜಾಸ್ತಿ ಆಗ್ತಾ ಇದ್ರೆ ಶುಭ ಸಂಕಲ್ಪಗಳ ವೃದ್ಧಿ ಹೇಗೆ ಆಗತ್ತೆ? ಕೇಳಿಸ್ಕೊಂಡ್ರಿ ಅಂದ್ರೆ ಸಿಕ್ಕಿದೆ, ಜ್ಞಾನವನ್ನ ನೀವು ಕೇಳಿಸ್ಕೊಂಡ್ರಿ ಅಂದ್ರೆ ಅದೇನಾಗಿದೆ, ನಿಮಗೆ ಸಿಕ್ಕಿದೆ. ಆದ್ರೆ ಆ ಸಮಯದಲ್ಲೇನೆ ಅಲ್ಪಕಾಲಿಕವಾಗಿ ಸಂತೋಷ ಇಲ್ಲ ಶಕ್ತಿಯನ್ನ ಅನುಭವ ಮಾಡಿಕೊಂಡು ಸಮಾಪ್ತಿ ಮಾಡ್ಕೊಂಡ್ಬಿಡ್ತಾ ಇದ್ದೀರಾ. ಬಾಬಾ ಈ ತರ ಪಾಯಿಂಟ್ಸ್ ಹೇಳಿದ್ರು, ಈ ತರ ಪಾಯಿಂಟ್ಸ್ ಹೇಳಿದ್ರು, ಈ ವಿಷಯ ಹೇಳಿದ್ರು, ಆ ವಿಷಯ ಹೇಳಿದ್ರು ಅಂತ ಆ ಸಮಯದಲ್ಲೇನೆ ಅಲ್ಪಕಾಲಿಕವಾಗಿ ಖುಷಿ ಪಟ್ಬಿಟ್ಟು ಆ ಶಕ್ತಿಯನ್ನ ಅನುಭವ ಮಾಡ್ಕೊಂಡು ಅಲ್ಲೇ ಸಮಾಪ್ತಿ ಮಾಡ್ಕೊಂಡ್ಬಿಡ್ತಾ ಇದ್ದೀರಾ. ಲೌಕಿಕ ರೂಪದಲ್ಲೂ ಕೂಡ ಏನ್ ಮಾಡ್ತಾರೆ ಹೇಳಿ, ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಮತ್ತೆ ತಿನ್ಬಿಡ್ತಾರೆ, ಸ್ವಲ್ಪ ತಿಂತಾರೆ ಸ್ವಲ್ಪ ಕಳ್ಕೊಂಡ್ಬಿಡ್ತಾರೆ ಕೂಡ ಅಲ್ವಾ. ಲೌಕಿಕ ಸಂಪಾದನೆ, ಲೌಕಿಕ ಅಂದ್ರೆ ಸ್ಥೂಲವಾದದ್ದನ್ನು ಕೂಡ. ಅದೇ ವಿಧವಾಗಿ ಧಾರಣಾ ಶಕ್ತಿ ಬಲಹೀನವಾಗಿರೋ ಕಾರಣವಾಗಿ, ವಿಧಿಯ ಮೂಲಕ ವೃದ್ಧಿ ಪಡ್ಕೊಳ್ಳದೇ ಇರೋ ಕಾರಣವಾಗಿ ಸದಾ ಸ್ವಯಂ ಅನ್ನ ಜ್ಞಾನ ಮತ್ತೆ ಶಕ್ತಿಗಳ ಖಜಾನೆಗಳಿಂದ ಖಾಲಿಯಾಗಿ ಅನುಭವ ಮಾಡ್ಕೋತಾ ಇದ್ದೀರಾ ನೀವು. ಯಾವ ಒಂದು ಶಕ್ತಿ ಬಲಹೀನವಾಗಿದೆ? ಧಾರಣಾ ಶಕ್ತಿ. ಆ ಜ್ಞಾನವನ್ನ ನಾವು ಧಾರಣೆ ಮಾಡ್ಕೋಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬುದ್ಧಿಯಲ್ಲಿ ಧಾರಣೆ ಆಗ್ಬೇಕು, ಆಗ ಅದರ ಒಂದು ಚಿಂತನೆನೇ ನಡೀತಿರುತ್ತೆ. ಅದರಿಂದನೇ ಅವು ಯಾವಾಗ ಜ್ಞಾನ ಮತ್ತೆ ಶಕ್ತಿಗಳ ಖಜಾನೆಯಿಂದ ಖಾಲಿಯಾಗಿ ನೀವು ಅನುಭವ ಮಾಡ್ಕೋತೀರಾ, ಆಗ ನಿರಂತರವಾಗಿ ಶಕ್ತಿಶಾಲಿಯಾಗಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿರಂತರ ನೀವು ಖುಷಿಯಾಗಿ ಹರ್ಷಿತರಾಗಿರೋದಕ್ಕೂ ಸಾಧ್ಯ ಆಗೋದಿಲ್ಲ. ಬಲಹೀನವಾಗಿರೋ ಕಾರಣವಾಗಿ ಮಾಯೆಯ ವಿಘ್ನಗಳಿಗೆ ವಶೀಭೂತ ಆಗ್ಬಿಡ್ತಾ ಇದ್ದೀರಾ. ಬಲಹೀನ ಇರೋ ಕಾರಣವಾಗಿನೇ ಮಾಯೆಯ ಒಂದು ವಿಘ್ನಗಳಿಗೆ ವಶೀಭೂತ ಆಗ್ಬಿಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ.
ಇಲ್ಲ ಮಾಯೆಗೆ ದಾಸಿ ಆಗ್ಬಿಡ್ತಿದ್ದೀರಾ. ಮತ್ತೆ ಇತರ ಆತ್ಮಗಳು ಸಂಪನ್ನವಾಗಿರೋದನ್ನ ನೋಡಿ ನಿಮಗ್ ನೀವೇ ಉದಾಸೀನ ಕೂಡ ಆಗ್ಬಿಡ್ತಾ ಇದ್ದೀರಾ. ಜ್ಞಾನ ಖಜಾನೆಯನ್ನ ಜಮಾ ಮಾಡ್ಕೊಳ್ಳೋದು, ಶ್ರೇಷ್ಠ ಸಮಯದ ಒಂದು ಖಜಾನೆಯನ್ನ ಜಮಾ ಮಾಡ್ಕೊಳ್ಳೋದು, ಇಲ್ಲ ಸ್ಥೂಲ ಖಜಾನೆಯನ್ನ 1ಕ್ಕೆ ಲಕ್ಷದಷ್ಟು ಮಾಡಿಕೊಳ್ಳುವಂತಹದ್ದು ಅಂದ್ರೆ ಜಮಾ ಮಾಡ್ಕೊಳ್ಳುವಂತಹದ್ದು ಅಲ್ವಾ. ಈ ತರ ಈ ಎಲ್ಲಾ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳೋದಕ್ಕೆ ಮುಖ್ಯ ಸಾಧನ ಏನು ಗೊತ್ತಾ? ಸ್ವಚ್ಛವಾದಂತಹ ಬುದ್ಧಿ ಇರಬೇಕು, ಸ್ವಚ್ಛವಾದಂತಹ ಮನಸ್ಸಿರ್ಬೇಕು ಅಂತ ಹೇಳ್ತಿದ್ದಾರೆ. ಜ್ಞಾನ ಖಜಾನೆ ಜಮಾ ಮಾಡ್ಕೋಬೇಕು, ಶ್ರೇಷ್ಠ ಸಮಯದ ಖಜಾನೆಯನ್ನ ಜಮಾ ಮಾಡ್ಕೋಬೇಕು. ಸಮಯ ಅನ್ನೊಂದು ಖಜಾನೆನೆ ಅಲ್ವಾ, ಸ್ಥೂಲ ಖಜಾನೆ 1ಕ್ಕೆ ಲಕ್ಷದಷ್ಟು ಮಾಡ್ಕೊಳ್ಳೋದು ಅಂದ್ರೆ ಅದು ಜಮಾ ಮಾಡ್ಕೊಳ್ಳೋದೆ ಅಲ್ವಾ. ಈ ತರ ಈ ಎಲ್ಲಾ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳೋದಕ್ಕೆ ಮುಖ್ಯ ಸಾಧನನೇ ಸ್ವಚ್ಛವಾದ ಬುದ್ಧಿ, ಸ್ವಚ್ಛವಾದ ಮನಸ್ಸು. ಸ್ವಚ್ಛವಾದ ಬುದ್ಧಿಗೆ ಆಧಾರ ಬುದ್ಧಿಯ ಮೂಲಕ ಬಾಬಾರವರನ್ನ ತಿಳ್ಕೊಂಡು ಬುದ್ಧಿಯನ್ನು ಕೂಡ ಬಾಬಾರವರ ಮುಂದೆ ಸಮರ್ಪಣೆ ಮಾಡುವಂತಹದ್ದು. ಈಗ ಸ್ವಚ್ಛವಾದ ಬುದ್ಧಿ ಬೇಕು ಅಲ್ವಾ, ಅಂದ್ರೆ ಕ್ಲೀನ್ ಆಗಿರ್ಬೇಕು, ಪವಿತ್ರವಾದಂತಹ ಬುದ್ಧಿ, ಬುದ್ಧಿ ಪಾತ್ರೆ ಅನ್ನುವಂತಹದ್ದು ಸ್ವಚ್ಛವಾಗಿರ್ಬೇಕು ಅಲ್ವಾ. ಹುಲಿಯ ಹಾಲು ಬಂಗಾರದ ಪಾತ್ರೆಯಲ್ಲೇನೆ ನಿಲ್ಲುತ್ತೆ, ಅದಕ್ಕಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇದು ಎಂತಹ ಒಂದು ಜ್ಞಾನ ಆಗಿದೆ ಅಲ್ಲ, ಖಜಾನೆ ಬಾಬಾರವರಿಂದ ಸಿಕ್ತಿರುವಂತಹದ್ದು. ಮತ್ತೆ ಬುದ್ಧಿಯಲ್ಲಿ ಅದು ನಿಲ್ಲಬೇಕು ಅಂತಂದ್ರೆ ಸ್ವಚ್ಛವಾದಂತಹ ಬುದ್ಧಿ ಆಗಿರ್ಬೇಕು, ಬುದ್ಧಿ ಬಂಗಾರ ಪಾತ್ರೆ ಆಗಿರ್ಬೇಕು. ಬುದ್ಧಿ ಮೂಲಕ ಬಾಬಾರವರನ್ನ ತಿಳ್ಕೊಂಡು, ಅಂದ್ರೆ ಸ್ವಚ್ಛವಾದ ಬುದ್ಧಿ ಆಗಬೇಕು ಅಂದ್ರೂ ಅದಕ್ಕೆ ಆಧಾರ ಏನಿದೆ? ಬುದ್ಧಿಯ ಮೂಲಕ ಬಾಬಾರವರನ್ನ ತಿಳ್ಕೊಂಡು ಬುದ್ಧಿಯನ್ನು ಕೂಡ ಬಾಬಾರವರ ಮುಂದೆ ಸಮರ್ಪಣೆ ಮಾಡಬೇಕು. ಈ ಬುದ್ಧಿ ನಿನ್ನದು ಅಂದ್ರೆ ಏನು? ಸಮರ್ಪಣೆ ಅಂದ್ರೆ ಏನು? ನನ್ನದು ಅನ್ನೋ ಭಾವನೆಯನ್ನ ತೆಗೆದಾಕುವಂತಹದ್ದು. ಈ ಬುದ್ಧಿ ನನ್ನದು. ನಾವೆಲ್ಲ ಬಳಸ್ತಿರ್ತೀವಲ್ಲ, ನನ್ನ ಬುದ್ಧಿ ಇಷ್ಟು ಶಕ್ತಿಶಾಲಿ ಆಗಿದೆ, ನನ್ನ ಬುದ್ಧಿ ಈ ತರ ಕೆಲಸ ಮಾಡುತ್ತೆ, ಆ ತರ ಕೆಲಸ ಮಾಡುತ್ತೆ. ಮತ್ತೆ ನನ್ನ ಬುದ್ಧಿ ಅನ್ನುವಂಥದ್ದನ್ನು ಸಹ ನಾವೇನ್ ಮಾಡ್ಬೇಕಾಗತ್ತೆ? ಇಲ್ಲಿ ಆ ಭಾವನೆಯನ್ನ ನಾವು ತೆಗಿಬೇಕಾಗತ್ತೆ. ಈ ವಿಧವಾಗಿ ನೀವು ಬುದ್ಧಿಯನ್ನ ಸಮರ್ಪಣೆಯನ್ನ ನೀವು ಮಾಡಬೇಕು. ಅಂದ್ರೆ ಶೂದ್ರತ್ವದ ಒಂದು ಬುದ್ಧಿಯನ್ನ ಸಮರ್ಪಣೆ ಮಾಡಬೇಕು ಅಂದ್ರೆ ಕೊಟ್ಬಿಡ್ಬೇಕು ಅಂತ ಅರ್ಥ. ಅಂದ್ರೆ ಅದಕ್ಕೆ ಹೇಳಿರೋವಂಥದ್ದು, ನಾವು ಮೊದಲು ಬಾಬಾರವ್ರು ಸಿಗೋಕ್ಕಿಂತ ಮುಂಚೆ ಶೂದ್ರ ಜನ್ಮದಲ್ಲಿದ್ವಿ, ಕಲಿಯುಗದಲ್ಲಿದ್ವಿ. ಈಗ ನಾವು ಶೂದ್ರ ಜನ್ಮದಿಂದ ಬ್ರಾಹ್ಮಣ ಜನ್ಮ ಆಗಿ ಮರುಜೀವ ಜನ್ಮ ತಗೊಂಡಿದೀವಿ, ನಾವು ಬ್ರಾಹ್ಮಣರಾಗಿದ್ದೀವಿ. ಅಂದ್ರೆ ಶೂದ್ರತ್ವದ ಒಂದು ಬುದ್ಧಿ ಬಾಬಾರವರಿಗೆ ಅರ್ಪಣೆ ಮಾಡ್ಬಿಡ್ಬೇಕು, ಕೊಟ್ಬಿಡ್ಬೇಕು. ಆಗ ಸ್ವಚ್ಛ ಬುದ್ಧಿ ನಮಗೆ ಬ್ರಾಹ್ಮಣ ದಿವ್ಯ ಜನ್ಮದಿಂದ ಮರುಜೀವ ಜನ್ಮದಿಂದ ಸ್ವಚ್ಛ ಬುದ್ಧಿ ನಮಗೆ ಸಿಗುತ್ತೆ. ಅದಕ್ಕೆ ಹೇಳುವಂಥದ್ದು, ನಾವು ಬಾಬಾರವರಿಗೆ ಕೊಟ್ಟಾಗ್ಲೇನೆ, ಅಳಿದು ಕೊಟ್ಟಾಗ್ಲೇನೆ ಬಾಬಾ ಹೊಸದು ಕೊಡೋದು. ಆಯ್ತಲ್ಲ, ಇಲ್ಲಿ ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂದ್ರೆ ಇದೇ ಅರ್ಥ. ಕೊಡೋದ್ರಲ್ಲೇನೆ ತಗೊಳ್ಳೋದಿದೆ ಅಂದ್ರೆ ನಾವು ಬಾಬಾರವರಿಗೆ ಯಾವಾಗ ನಾವು ಮನಸ್ಸನ್ನ ಬುದ್ಧಿಯನ್ನ ನಾವು ಸಮರ್ಪಣೆ ಮಾಡ್ತೀವಿ, ಬಾಬಾರವರಿಂದ ಅಂದ್ರೆ ಹಳೆಯದದು ಅಲ್ವಾ ಶೂದ್ರ ಜನ್ಮದ್ದು, ಹೊಸದು ಬ್ರಾಹ್ಮಣ ಜನ್ಮದ್ದು ಸ್ವಚ್ಛವಾದ ಬುದ್ಧಿ ಮನಸ್ಸನ್ನ ಬಾಬಾ ನಮಗೆ ಕೊಡ್ತಾರೆ. ಕೊಡೋದ್ರ ಜೊತೆಗೆ ಅಂದ್ರೆ ನೀವು ಯಾವಾಗ ಶೂದ್ರತ್ವದ ಒಂದು ಬುದ್ಧಿಯನ್ನ ಸಮರ್ಪಣೆ ಮಾಡ್ತೀರಾ, ಕೊಟ್ಟು ಬಿಡ್ತೀರಾ, ಕೊಡೋದ್ರ ಜೊತೆಗೆ ದಿವ್ಯ ಬುದ್ಧಿಯನ್ನ ತಗೋತೀರಾ. ಆಗ ಅದೇ ಕೊಡೋದ್ರಿಂದ ಅಂದ್ರೆ ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂತಂದ್ರೆ ನಾವು ಶೂದ್ರ ಜನ್ಮದ ಬುದ್ಧಿಯನ್ನ ಅವರಿಗೆ ಕೊಟ್ಟು, ಆ ಬುದ್ಧಿ ಯಾವ ರೀತಿ ಕೆಲಸ ಮಾಡ್ತಿರುತ್ತೆ? ಶೂದ್ರ ಜನ್ಮದ ಕಲಿಯುಗದಲ್ಲಿದ್ದಾಗ ನಾವು ಬುದ್ಧಿಯಿಂದ ಏನೇನೆಲ್ಲ ಯೋಚನೆ ಅಲ್ವಾ, ಬುದ್ಧಿ ಏನೇನಕ್ಕೆಲ್ಲ ಯೂಸ್ ಮಾಡ್ತಿದ್ವಿ ಅಲ್ವಾ. ಯಾವಾಗ ನಾವು ಆ ಶೂದ್ರ ಜನ್ಮದ ಬುದ್ಧಿ ಬಾಬಾರವರಿಗೆ ಅರ್ಪಣೆ ಮಾಡ್ಬಿಡ್ತೀವಿ, ಆಗ ನಮಗೆ ದಿವ್ಯ ಬುದ್ಧಿ ಸಿಗುತ್ತೆ ಬಾಬಾರವರಿಂದ. ಅದಕ್ಕೇನೆ ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂತ ಹೇಳುವಂತಹದ್ದು. ವ್ಯಾಪಾರ ಅಂದ್ರೆ ಕೊಟ್ಟಿದ್ದಾದ್ಮೇಲೆ ತಗೊಳ್ತಾರೆ ಅಲ್ವಾ, ಇಲ್ಲಿ ವ್ಯಾಪಾರ ನಾವು ಭಗವಂತನ ಜೊತೆ ಮಾಡ್ತಿರುವಂತ ವ್ಯಾಪಾರ ಇದು. ಹಳೇದೆಲ್ಲ ಕೊಡ್ಬೇಕು, ಹೊಸ ತಗೊಳ್ಬೇಕು. ನಾವು ಕೊಡದೆ ಬಾಬಾ ನಮ್ಗೇನು ಕೊಡೋದಿಲ್ಲ. ಇದು ಆಲ್ರೆಡಿ ಲಾಸ್ಟ್ ಕ್ಲಾಸ್ಗಳಲ್ಲೇನೆ ಬಾಬಾ ತಿಳಿಸಿದ್ದಾರೆ ಇದ್ರ ಬಗ್ಗೆ.
ಕೊಡೋದೇ ತಗೊಳ್ಳುವಂತಹದ್ದು. ವ್ಯಾಪಾರ ಅಂದ್ರೆ ಕೊಟ್ಟಿದ್ದಾದ್ಮೇಲೆ ತಗೊಳ್ತಾರೆ ಅಲ್ವಾ. ಈಗ ನಾವು ಒಂದು ಅಂಗಡಿಗೆ ಹೋಗ್ತೀವಿ ಅಂತಂದ್ರೆ ಏನಾದ್ರು ಒಂದು ವಸ್ತು ಬೇಕು ಅಂದ್ರೆ ನಾವು ಅಮೌಂಟ್ ಕೊಡ್ತೀವಿ, ಆ ವಸ್ತು ತಗೊಳ್ತೀವಿ. ಫ್ರೀಯಾಗಿ ಏನವ್ರು ಕೊಡೋದಿಲ್ವಲ್ಲ, ನಾವು ಕೊಡೋದೇ ಅವ್ರೇನು ಕೊಡೋದಿಲ್ವಲ್ಲ. ಹಾಗೆ ದುಡ್ಡು ಕೊಡಬೇಕು, ವಸ್ತು ತಗೊಳ್ಬೇಕು. ಅದೇ ವಿಧವಾಗಿ ಇಲ್ಲೂ ಕೂಡ ಕೊಡುವಂತಹದ್ದೇ ತಗೊಳ್ಳುವಂತಹದ್ದು ಅಂತ ಹೇಳ್ತಿದ್ದಾರೆ. ಮೊದಲು ಎಲ್ಲ ಕೊಟ್ಬಿಡ್ಬೇಕು. ಯಾವ ವಿಧವಾಗಿ ಕೊಡಬೇಕು? ಶುಭ ಸಂಕಲ್ಪದ ಮೂಲಕ ಕೊಡಬೇಕು. ಅದು ಯಾವ ರೀತಿ? ಎಲ್ಲರೂ ಬಾಬಾರವರದ್ದು, ನನ್ನದಲ್ಲ, ನನ್ನದು ಅನ್ನೋ ಅಧಿಕಾರವನ್ನ ಬಿಟ್ಟು ಬಿಡುವಂತಹದ್ದೇ ಸಮರ್ಪಣೆ ಆಗುವಂತಹದ್ದು ಅಂತ ಹೇಳ್ತಿದ್ದಾರೆ. ಮೊದಲೆಲ್ಲ ಕೊಟ್ಬಿಡ್ಬೇಕು ನಾವು ಬಾಬಾರವರಿಗೆಲ್ಲ ಸಮರ್ಪಣೆ ಮಾಡ್ಬಿಡ್ಬೇಕು. ತನು ಮನ ಧನ, ಮನಸ ವಾಚ ಕರ್ಮಣ, ಬುದ್ಧಿ ಮನಸ್ಸು ಸಂಕಲ್ಪಗಳು ಏನೇನೆಲ್ಲ ಇದೆ, ವಸ್ತು ವೈಭವ ಆಸ್ತಿ ಸಂಬಂಧಗಳು ದೇಹ ಜನಗಳು ಅಂದ್ರೆ ಸಂಬಂಧಗಳು ನಮ್ಮ ಜೀವನ ಎಲ್ಲದನ್ನ ಬಾಬಾರವರಿಗೆ ಹಳೆಯ ಜನ್ಮದ್ದು ಶೂದ್ರ ಜನ್ಮದ ಕಲಿಯುಗದ್ದು ಎಲ್ಲ ನಾವು ಅವರಿಗೆ ಕೊಟ್ಟಾಗ ಸಮರ್ಪಣೆ ಮಾಡಿದಾಗ ನಮಗೆ ಹೊಸ ಜನ್ಮ ಹೊಸ ಜೀವನ ಹೊಸ ಎಲ್ಲ ಹೊಸದಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಎಲ್ಲ ಬಾಬಾರವರದ್ದು, ನನ್ನದಲ್ವೇ ಅಲ್ಲ. ನನ್ನದು ಅನ್ನೋ ಅಧಿಕಾರವನ್ನ ಬಿಡುವಂತಹದ್ದೇ ಸಮರ್ಪಣೆ ಆಗುವಂತಹದ್ದು ಅಂತ ಹೇಳ್ತಿದ್ದಾರೆ. ಎಲ್ಲ ಅವರದ್ದು, ನಂದೇನೂ ಅಲ್ಲ. ಇದನ್ನೇ ನಷ್ಟಮೋಹ ಸ್ಥಿತಿ ಅಂತನೂ ಸಹ ಹೇಳುವಂತಹದ್ದು. ಬಾಬಾರವರಿಂದ ನಮಗೆ ಹೊಸದಾಗಿ ಸಿಕ್ಕಿದ್ರೂ ಕೂಡ ಅದು ನಮ್ಮದೂ ಆಗಿರೋದಿಲ್ಲ. ಬಾಬಾ ಕೊಟ್ಟಿರುವಂತಹದ್ದು ಬಾಡಿಗೆಯಾಗಿ ಲೋನ್ ಆಗಿ, ಆಗ ನಾವು ನಷ್ಟಮೋಹಿನೇ ಆಗಿರ್ತೀವಿ. ನನ್ನದು ಅನ್ನೋ ಭಾವನೆಯಲ್ಲಿ ಬರೋದೇ ಇಲ್ಲ. ಸ್ಮೃತಿ ಸ್ವರೂಪವಾಗಿ ಆಗದೇ ಇರೋ ಕಾರಣವಾಗಿ, ಇಲ್ಲ ವ್ಯರ್ಥ ಸಂಕಲ್ಪಗಳು ನಡೀತಿರೋ ಕಾರಣವಾಗಿ, ಉದಾಸೀನರಾಗಿ ಇಲ್ಲ ದಾಸಿಗಳಾಗಿ ಆಗೋಗಿರೋ ಕಾರಣವಾಗಿ ನನ್ನದು ಅನ್ನೋ ಭಾವನೆಯಿಂದ ನಷ್ಟಮೋಹಿಯಾಗಿ ಆಗ್ತಾ ಇಲ್ಲ ನೀವು ಅಂತ ಹೇಳ್ತಿದ್ದಾರೆ. ಸ್ಮೃತಿ ಸ್ವರೂಪ ಇಲ್ಲ. ಎಲ್ಲಿ ಸ್ಮೃತಿ ಸ್ವರೂಪ ಇರೋದಿಲ್ಲ ಅಲ್ಲಿ ವ್ಯರ್ಥ ಸಂಕಲ್ಪಗಳು ಬರ್ತಿರುತ್ತೆ, ಉದಾಸೀನತೆ ಇರುತ್ತೆ, ಮಾಯಿಗೆ ದಾಸಿ ಆಗ್ಬಿಟ್ಟಿರ್ತೀರ ನೀವು. ನನ್ನದು ಅನ್ನೋ ಭಾವನೆಯಿಂದ ನಷ್ಟಮೋಹಿ ಆಗಕ್ಕಾಗುವುದಿಲ್ಲ ನೀವು. ನನ್ನದು ಅನ್ನೋ ಭಾವನೆಯ ಒಂದು ವಿಸ್ತಾರ ತುಂಬಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬ್ದಾದನು ಕೂಡ ದಿನದಲ್ಲಿ ಮಕ್ಕಳೆಲ್ಲರ ಒಂದು ವಿಶೇಷವಾಗಿ ಕೊಡೋದ್ರಲ್ಲಿ ತೋರಿಸುವಂತಹ ಚತುರತೆಯ ಒಂದು ಆಟಗಳನ್ನ ನೋಡ್ತಾ ಇರ್ತಾರಂತೆ ಬಾಬಾ. ಬಾಬ್ದಾದ ಏನ್ ನೋಡ್ತಿರ್ತಾರೆ? ಮಕ್ಕಳು ವಿಶೇಷವಾಗಿ ಏನೆಲ್ಲ ಕೊಡ್ತಾರೆ ಬಾಬಾರವ್ರಿಗೆ, ಕೊಡೋದಲ್ಲಿ ಅವರು ಚತುರತೆಯನ್ನ ತೋರಿಸ್ತಾರಂತೆ. ಏನ್ ಬಾಬಾರವ್ರು ಕೊಡ್ತಿರ್ತಾರೆ, ಸಮರ್ಪಣೆ ಮಾಡ್ತಿರ್ತಾರೆ, ಅದರಲ್ಲಿ ಚತುರತೆಯನ್ನ ತೋರಿಸ್ತಿರ್ತಾರಂತೆ. ಆ ಆಟಗಳನ್ನ ನೋಡ್ತಾ ಇರ್ತಾರಂತೆ. ಈಗೀಗ್ಲೇ ಕೊಟ್ಟು ಬಿಡ್ತಾರೆ, ಮತ್ತೆ ಈಗಲೇ ತಿರುಗಿ ವಾಪಸ್ ತಗೊಂಡ್ಬಿಡ್ತಾರೆ. ನನ್ನದು ಅನ್ನೋದು ಯಾವುದು ಇಲ್ಲ ಅಂತ ಈಗೀಗ್ಲೇ ಬಾಯಿಂದ ಮತ್ತೆ ನನ್ನದು ಯಾವುದು ಇಲ್ಲ ಅಂತ ಹೇಳ್ಬಿಡ್ತಾರೆ. ಈಗೀಗ್ಲೇ ಬಾಯಿಂದಾನೇ ಹೇಳ್ಬಿಡ್ತಾರೆ, ನನ್ನದು ಅನ್ನೋಂಥದ್ದೇನು ಇಲ್ಲಪ್ಪ, ಎಲ್ಲ ಬಾಬಾರವರದ್ದು ಅಂತ ಬಾಯಿಂದ ಎಲ್ಲ ಹೇಳ್ಬಿಡ್ತಾರೆ. ಆದ್ರೆ ಮನಸ್ಸಲ್ಲಿ ಅಧಿಕಾರ ಇಟ್ಕೋತಾರೆ. ಅರ್ಥ ಆಗ್ತಿದೆಯಲ್ಲ? ನಾವು ಯಾವುದೇ ಆಗ್ಲಿ, ಶರೀರ ಮನಸ್ಸು ಬುದ್ಧಿ ಸಂಸ್ಕಾರ ಸಂಕಲ್ಪಗಳು ನಮ್ಮ ಸಂಬಂಧಗಳು ದೇಹ ಏನೇ ಒಂದು ಆಸ್ತಿ ದುಡ್ಡು ಏನೇ ಇರ್ಬೋದು, ನಾವು ಬಾಬಾರವರಿಗೆ ಎಲ್ಲ ಬಾಬಾ ನಿನ್ನದು ಅನ್ನುವಂತಹದ್ದು ಹೇಳ್ತೀವಿ. ಆದ್ರೆ ಮನಸ್ಸಲ್ಲಿ ಅಧಿಕಾರ ಇರುತ್ತೆ. ನಾನು ಕೊಟ್ಟಿರುವಂತದ್ದು ನನ್ನದದು, ನನ್ನದು ನಾನು ಬಾಬಾರವ್ರಿಗೆ ಕೊಟ್ಟಿದ್ದೀನಿ ಇರುತ್ತೆ. ಮನಸ್ಸಲ್ಲಿ ನನ್ನದು ಅನ್ನೋ ಅಧಿಕಾರ ಇರುತ್ತೆ. ಅಧಿಕಾರ ಅಂದ್ರೆ ಅದೇ ಒಂದು, ಅದು ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಅಧಿಕಾರದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಒಂದೊಂದ್ಸಾರಿ ಕರ್ಮದಿಂದ ಕೊಡ್ತೀರಾ, ವಾಣೆಯಿಂದ ತಗೊಂಡ್ಬಿಡ್ತೀರಾ. ಅಂದ್ರೆ ಕೈಯಿಂದ ಕೊಡ್ತೀರಾ, ಮತ್ತೆ ಬಾಯಲ್ಲಿ ನಂದು ಅಂದ್ಬಿಡ್ತೀರಾ. ಮತ್ತೆ ಅದು ಏನು, ಕೈಯಿಂದ ಕೊಟ್ಟು ಬಾಯಿಯಿಂದ ನನ್ನದು ಒಂದ್ವಿ ಅಂದ್ರೆ ನಾನು ತಗೊಂಡ್ಬಿಟ್ಟೆ ಅಂತ ಅರ್ಥ. ಏನ್ ಚತುರತೆ ಮಾಡ್ತಾರೆ ಅಂದ್ರೆ ಹೊಸದು ಏನಿದೆ ಅದ್ರ ಜೊತೆ ಹಳೆದನ್ನು ಕೂಡ ತಮ್ಮ ಹತ್ರನೇ ಇಟ್ಕೊಳ್ಬೇಕು ಅನ್ಕೊಂಡ್ಬಿಡ್ತಾರಂತೆ. ನೋಡಿ ಯಾವ ರೀತಿ ಹೇಳ್ತಿದ್ದಾರೆ ಅಂತ. ಈಗ ಏನಾದ್ರೂನು ಬಾಬಾರವರಿಗೆ ಈ ಶರೀರ ನಿನ್ನದು ಅಂತ ನಾವು ಕೊಟ್ವಿ ಅಂತ ಅನ್ಕೊಳ್ಳಿ, ಇಲ್ಲ ಈ ಮನೆ ನಿನ್ನದು, ಈ ಮಕ್ಕಳು ನಿನ್ನವರು. ಈಗ ಮಕ್ಕಳೇ ಇರ್ತಾರೆ, ಪತಿ ಪತ್ನಿ ಯಾರೇ ಇರ್ತಾರೆ, ಇವರು ನಿನ್ನ ಮಕ್ಕಳು ಬಾಬಾ ಅಂತ ಹೇಳ್ಬಿಡು ಅಂದ್ರೆ ಅದೇ ಹೇಳ್ಬಿಡು ಅಂತದ್ದು. ಮತ್ತೆ ಏನ್ ಹೇಳ್ಬಿಡ್ತೀವಿ ನಾವು, ನನ್ನ ಮಗು ನನ್ನ ಮಗ ನನ್ನ ಪತಿ ಅನ್ಬಿಡ್ತೀವಿ. ಮತ್ತೆ ಕೆಲವೊಂದ್ಸರಿ
ಕೊಡ್ತೀವಿ, ಕೈಯಿಂದ ಕೊಡ್ತೀವಿ, ಕರ್ಮದಿಂದ ಕೊಡ್ತೀವಿ, ಬಾಯಲ್ಲಿ ಇದು ನಂದು ಅಂದ್ಬಿಡ್ತೀವಿ. ಅಂದ್ರೆ ಹಳೆಯದರ ಜೊತೆ ಹೊಸದನ್ನು ಕೂಡ ಜೊತೆಯಲ್ಲೇ ಇಟ್ಕೊಳ್ಬೇಕು ಅಂತ ನೋಡ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೊಸದರ ಜೊತೆ ಹಳೆಯದನ್ನು ತಮ್ಮ ಜೊತೆ ಇಟ್ಕೊಳ್ಬೇಕು ಅಂತ ನೋಡ್ತಾರೆ. ಹೇಳೋದಕ್ ಮಾತ್ರ ನಿಮಿತ್ತರು ಅಂತ ಹೇಳ್ತಾರೆ, ಆದ್ರೆ ವ್ಯವಹಾರದಲ್ಲಿ ಗೃಹಸ್ಥಿಗಳಾಗಿ ಇರ್ತಾರೆ. ಅರ್ಥ ಆಗ್ತಿದೆಯಲ್ಲ? ನಿಮಿತ್ತರು ಬೇರೆ, ಗೃಹಸ್ಥಿಗಳು ಬೇರೆ. ಇಲ್ಲಿ ನಾವು ಗೃಹಸ್ಥಿಗಳು ಅಂತ ಹೇಳಬಾರದು, ನಿಮಿತ್ತರು ಅಂತ ಹೇಳ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಇದೆಲ್ಲ ಬಾಬಾರವ್ರದ್ದು, ಮನೆ ಬಾಬಾರವ್ರದ್ದು, ಮಕ್ಕಳು ಬಾಬಾರವ್ರಿಗೆ ಸೇರಿದ್ದು, ಪತಿ ಎಲ್ಲನೂ ಬಾಬಾರವ್ರಿಗೆ ಸೇರಿದ್ದು, ನಾನು ಕೇವಲ ನಿಮಿತ್ತ ಆಗಿದ್ದೀನಿ, ಇದ್ಯಾವುದು ನನ್ನದಲ್ಲ, ಎಲ್ಲ ಬಾಬಾರವ್ರದ್ದು ಅಂತ ಹೇಳೋದಕ್ಕೆ ನಾನು ನಿಮಿತ್ತ ಅಂತ ಹೇಳ್ಬಿಡ್ತಾರೆ. ಮತ್ತೆ ವ್ಯವಹಾರ ಮಾಡುವಾಗ ವ್ಯವಹಾರದಲ್ಲಿ ಗೃಹಸ್ಥಿಗಳಾಗಿದ್ಬಿಡ್ತಾರೆ. ವ್ಯರ್ಥ ಸಂಕಲ್ಪಗಳನ್ನ ತೊಲಗಿಸ್ಕೊಳ್ಳೋದಕ್ಕೆ ಆಧಾರ ಏನು ಗೊತ್ತಾ? ಗೃಹಸ್ಥ ಸ್ಥಿತಿಯನ್ನ ಬಿಟ್ಟು ಬಿಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಒಂದು ಫ್ಯಾಮಿಲಿ ಇದೆ ಅಂದ್ರೆ ಇಲ್ಲಿ ಎಲ್ಲನೂ ಬಾಬಾ ನಿನ್ನದೇ ಅಂತ ಹೇಳ್ತೀವಿ, ಮತ್ತೆ ಏನಾಗ್ಬಿಡುತ್ತೆ? ನನ್ನದು ಅಂದ್ಬಿಡ್ತೀವಿ. ವ್ಯವಹಾರದಲ್ಲಿ ಬಂದಾಗ ನನ್ನದು ಅಂದ್ಬಿಡ್ತೀವಿ. ಅಂದ್ರೆ ಗೃಹಸ್ಥಿಗಳು ನಿನ್ನದು ಅಂದಾಗ, ಬಾಬಾ ನಿನ್ನದು ಅಂದಾಗ ಅದಕ್ಕೆ ನಾವು ನಿಮಿತ್ತ ಆಗಿರ್ತೀವಿ. ನನ್ನದು ಅಂತ ಬಂದಾಗ ಅದು ಗೃಹಸ್ಥಿ ಆಗಿರುತ್ತೆ. ಗೃಹಸ್ಥಿಗಳು ಯಾರು ಗೊತ್ತಾ? ನನ್ನದು ಅನ್ನುವಂಥವ್ರು ಗೃಹಸ್ಥಿಗಳು, ನಿನ್ನದು ಬಾಬಾ ಅನ್ನುವಂಥವ್ರು ನಿಮಿತ್ತರು. ವ್ಯರ್ಥ ಸಂಕಲ್ಪಗಳನ್ನು ತೊಲಗಿಸ್ಕೊಳ್ಳೋದಕ್ಕೆ ಆಧಾರನೇ ಗೃಹಸ್ಥ ಸ್ಥಿತಿಯನ್ನ ಬಿಟ್ಟು ಬಿಡಬೇಕು. ಕುಮಾರಿನೇ ಆಗಿರ್ಲಿ, ಕುಮಾರನೇ ಆಗಿರ್ಲಿ, ನನ್ನ ಸ್ವಭಾವ, ಇದು ನನ್ನ ಸಂಸ್ಕಾರ, ನನ್ನ ಬುದ್ಧಿ, ಇವೆಲ್ಲ ಗೃಹಸ್ಥ ಸ್ಥಿತಿಯ ಒಂದು ವಿಸ್ತಾರ ಅಂತ ಹೇಳ್ತಿದ್ದಾರೆ. ಗೃಹಸ್ಥ ಸ್ಥಿತಿ ಎಲ್ಲಿರುತ್ತೆ ಹೇಳಿ? ಶೂದ್ರ ಜನ್ಮದಲ್ಲಿರುತ್ತೆ. ನನ್ನ ಪತಿ, ನನ್ನ ಮನೆ, ನನ್ನ ಮಕ್ಕಳು, ಇವೆಲ್ಲ ಶೂದ್ರ ಜನ್ಮದ್ದು, ಕಲಿಯುಗದ್ದಾಗಿರುತ್ತೆ. ನಿಮಿತ್ತ ಎಲ್ಲಿರುತ್ತೆ? ನಿಮಿತ್ತತನ ಎಲ್ಲಿರುತ್ತೆ? ಬ್ರಾಹ್ಮಣ ಜನ್ಮದಲ್ಲಿರುತ್ತೆ. ಮತ್ತೆ ಇಲ್ಲಿ ನನ್ನದು ಅಂತ ಹೇಳ್ತೀವಿ ಅಂದ್ರೆ ಇನ್ನು ನಾವು ಶೂದ್ರ ಜನ್ಮದಲ್ಲಿ ಗೃಹಸ್ಥಿಯಾಗಿದ್ದೀವಿ ಅಂತ ಅರ್ಥ. ನಾವು ನಿಮಿತ್ತರಾಗಿದ್ದೀವಿ ಅಂದ್ರೆ ನಾವು ಬ್ರಾಹ್ಮಣರಾಗಿದ್ದೀವಿ ಅಂತ ಅರ್ಥ. ನನ್ನ ಬುದ್ಧಿ, ನನ್ನ ಸ್ವಭಾವ, ನನ್ನ ಸಂಸ್ಕಾರ, ಇವೆಲ್ಲ ಗೃಹಸ್ಥ ಸ್ಥಿತಿಯ ಒಂದು ವಿಸ್ತಾರ ಆಗಿದೆ. ಸಮರ್ಪಣೆ ಆಗೋಗಿದ್ದವ್ರಿಗೆ ಬಾಬಾ ಸ್ವಭಾವನೇ ನಿಮ್ಮ ಸ್ವಭಾವ ಅಲ್ವಾ? ಈಗ ನನ್ನ ಸ್ವಭಾವ ಅಂತ ನಾವು ಹೇಳ್ತೀವಿ. ನನ್ನ ಸ್ವಭಾವ ಬಾಬಾರವರಿಗೆ ನಾನು ಸಮರ್ಪಣೆ ಮಾಡಿದ್ದೀನಿ ಅಂತಂದ್ಮೇಲೆ ಬಾಬಾರವರ ಸ್ವಭಾವನೇ ನನ್ನ ಸ್ವಭಾವ ಆಗಿರುತ್ತೆ. ಯಾಕಂದ್ರೆ ನಾನು ಹಳೇದು ಕೊಟ್ಬಿಟ್ಟಿದ್ದೀನಿ, ಹಳೆಯ ಸ್ವಭಾವ ಸಂಸ್ಕಾರ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಅವರ ಸ್ವಭಾವ ಸಂಸ್ಕಾರನೇ ನಂದಾಗಿರುತ್ತೆ. ಬಾಬಾ ಸಂಸ್ಕಾರನೇ ನಿಮ್ಮ ಸಂಸ್ಕಾರ ಆಗಿರುತ್ತೆ, ಬಾಬಾರವರ ಸ್ವಭಾವನೇ ನಿಮ್ಮ ಸ್ವಭಾವ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಬಾಬಾ ಬುದ್ಧಿ ಹೇಗಾದ ದಿವ್ಯವಾಗಿದೆಯೋ ಹಾಗೆ ನಿಮ್ಮದು ಕೂಡ. ಆದ್ರೆ ದಿವ್ಯ ಬುದ್ಧಿಯಲ್ಲಿ ಸ್ಮೃತಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಇದು ನನ್ನ ಸ್ವಭಾವ, ನನ್ನ ಸಂಸ್ಕಾರ, ನನ್ನ ಬುದ್ಧಿ ಅಂತ ಹೇಳ್ತಿರಲ್ಲ, ಇದು ಯಾವಾಗ ಇದು ನನ್ನ ಬುದ್ಧಿ, ನನ್ನ ಸಂಸ್ಕಾರ, ನನ್ನ ಸ್ವಭಾವ ಬಾಬಾರವರು ಕೊಟ್ಟು ಬಿಡ್ತಿರೋ ಆಗ ಅದು ಬಾಬಾರವರ ಸಮಾನ ಸಂಸ್ಕಾರ ಆಗಿರುತ್ತೆ, ಬಾಬಾರವರ ಸಮಾನ ಸ್ವಭಾವ ಆಗಿರುತ್ತೆ, ಬಾಬಾರವರ ಸಮಾನ ದಿವ್ಯ ಬುದ್ಧಿ ಆಗಿರುತ್ತೆ. ಮತ್ತೆ ಅದು ಬಾಬಾರವರ ಬುದ್ಧಿ ಆಯ್ತೋ ನಮ್ಮ ಬುದ್ಧಿ ಆಯ್ತೋ, ಬಾಬಾರವರ ಸಂಸ್ಕಾರ ಆಯ್ತೋ ನಮ್ಮ ಸಂಸ್ಕಾರ ಆಯ್ತೋ, ಬಾಬಾರವರ ಸ್ವಭಾವ ಆಯ್ತು ನಮ್ಮ ಸ್ವಭಾವ ಆಯ್ತು, ಬಾಬಾರವರದ್ದೇ ಆಯ್ತು ತಾನೆ. ಒಂದು ಗಂಟೆಯ ಒಂದು ಸ್ಥಿತಿಯನ್ನ ಪರಿಶೀಲನೆ ಮಾಡಿಕೊಂಡ್ರೆ ಸಂಕಲ್ಪಗಳಿಗೆ ಆಧಾರ ಯಾವುದೋ ಒಂದು ವಿಧವಾದ ನನ್ನದು ಅನ್ನೋ ಭಾವನೆನೇ ಇರುತ್ತೆ. ಒಂದು ಗಂಟೆಯ ಒಂದು ಸ್ಥಿತಿಯನ್ನ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವೊಂದು ದಿನದ ಬೇಡ, ಒಂದು ಗಂಟೆಯ ಒಂದು ಸ್ಥಿತಿಯನ್ನ ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆ ಬರುವಂತಹ ಸಂಕಲ್ಪಗಳ, ಒಂದು ಗಂಟೆಯಲ್ಲಿ ಏನು ಸಂಕಲ್ಪಗಳು ಬಂದಿದೆ ಅದಕ್ಕೆ ಆಧಾರ ಯಾವುದೋ ಒಂದು ವಿಧವಾದಂತಹ ನನ್ನದು ಅನ್ನೋ ಭಾವನೆ ಅಲ್ಲಿರುತ್ತೆ, ಅದಕ್ಕೆ ಬಂದಿರುತ್ತೆ. ನನ್ನದು ಅನ್ನೋ ಭಾವನೆಗೆ ಗುರ್ತು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಅಂತಲೂ ಸಹ ಹೇಳ್ತಿದ್ದಾರೆ. ಅಂದ್ರೆ ಏನು? ಸಿಕ್ಕಾಕೊಳ್ಳೋದು ನನ್ನದು ಅನ್ನೋದ್ರಲ್ಲಿ ಸಿಕ್ಕಾಕೊಳ್ಳುವಂತಹದ್ದು. ಸೂಕ್ಷ್ಮವಾಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಇದನ್ನ ಸೂಕ್ಷ್ಮ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾದ್ರೇನೆ ನಿಮ್ಗೆ ಗೊತ್ತಾಗತ್ತೆ ಅದ್ರ ಬಗ್ಗೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಸೂಕ್ಷ್ಮ ರೂಪದಲ್ಲಿ ಸಿಕ್ಕಾಕೊಳ್ತಾರಲ್ಲ, ಅಂದ್ರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸೂಕ್ಷ್ಮ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾದ್ರೇನೆ ನೀವು ತಿಳ್ಕೊಳಕ್ ಸಾಧ್ಯ ಅದನ್ನ.
ಸ್ಥೂಲ ರೂಪದ ಅಂದ್ರೆ ಸ್ಥೂಲ ರೂಪದಲ್ಲಿ ಬಂದು ಸಿಕ್ಕಾಕೊಂಡ್ಬಿಡ್ತೀರಾ. ಅಂದ್ರೆ ಅದರ ಜೊತೆ ನೀವು ಸಿಕ್ಕಾಕೊಂಡಿರ್ತೀರಾ ಅಂತ ಅರ್ಥ. ಸ್ಥೂಲ ರೂಪದಲ್ಲೂ ಕೂಡ ಸಿಕ್ಕಾಕೊಂಡಿರ್ತೀರಾ. ಇದನ್ನ ಸಹಜವಾಗಿ ನೀವು ತಿಳ್ಕೊಳ್ಬಹುದು. ಸೂಕ್ಷ್ಮದ ರೂಪದಲ್ಲಿ ನೀವು ಸಿಕ್ಕಾಕೊಂಡಿರೋದ್ರ ವಿಸ್ತಾರ ಕೂಡ ತುಂಬಾ ಇದೆ. ಸಿಕ್ಕಾಕೊಳ್ಳೋದಿಲ್ಲದೆ ಬುದ್ಧಿ ಒಂದು ಆಕರ್ಷಣೆ ಇಲ್ಲ ವಶ ಆಗುವಂತಹದ್ದು ಅಲ್ಲಿವರೆಗೂ ಹೋಗೋದಿಲ್ಲ ನೋಡಿ ಅಂತಿದ್ದಾರೆ. ಅದ್ರ ಜೊತೆ ನಾವು ಸಿಕ್ಕಾಕೊಂಡಿರ್ತೀವಿ, ಅದ್ರ ಜೊತೆ ನಮ್ಮ ಒಂದು ಕನೆಕ್ಷನ್ ಇರುತ್ತೆ, ಆಗ್ಲೇನೆ ಬುದ್ಧಿ ಆಕರ್ಷಣೆ ಆಗೋದು. ಬುದ್ಧಿ ಒಂದು ಆಕರ್ಷಣೆ ಇಲ್ಲ ಅದಕ್ಕೆ ವಶ ಆಗುವಂತದ್ದಾಗೋದೇ ಆಗ. ಆದ್ದರಿಂದ ಸಿಕ್ಕಾಕೊಳ್ಳೋದಕ್ಕೆ ಪರಿಶೀಲನೆ ಏನು, ಅದಕ್ಕೆ ನಾವು ವಶ ಆಗಿದ್ದೀವಿ ಅಂತ ಅರ್ಥ. ವಶ ಆಗಿದ್ದೀವಿ ಅಂದ್ರೆ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸಂಕಲ್ಪಗಳಲ್ಲಿ ಇಲ್ಲ ವಾಣಿಯಲ್ಲಿ ಇಲ್ಲ ಕರ್ಮದಲ್ಲಿ ಇಲ್ಲ ಸಂಬಂಧ ಸಂಪರ್ಕಗಳಲ್ಲಿ ಅನ್ಕೊಳ್ದೇನೆ ಸಮಯ ಆ ಕಡೆ ತಪ್ಪದೆ ಏನ್ ಮಾಡ್ಬಿಡ್ತೀರ, ನೀವು ಉಪಯೋಗಿಸ್ಬಿಡ್ತೀರ. ಸಂಕಲ್ಪಗಳಿರ್ಬೋದು, ವಾಣಿ ಇರ್ಬೋದು, ಕರ್ಮಗಳಲ್ಲಿರ್ಬೋದು, ಸಂಬಂಧ ಸಂಪರ್ಕಗಳಲ್ಲಿರ್ಬೋದು. ನೀವು ಅನ್ಕೊಳ್ದೇ ಇದ್ರು ಕೂಡ ಸಮಯ ಏನಾಗ್ಬಿಡುತ್ತೆ, ಆ ಕಡೆ ಯೂಸ್ ಮಾಡ್ಬಿಡ್ತೀರ ನೀವು ಸಮಯವನ್ನ. ಆಕರ್ಷಣೆ ಹೊರಟೋಗುತ್ತೆ ಆ ಕಡೆ. ಆದ್ದರಿಂದ ವ್ಯರ್ಥ ಸಂಕಲ್ಪಗಳಿಗೆ ಮುಖ್ಯ ಕಾರಣನೇ ನೀವು ಅದ್ರಲ್ಲಿ ತಗ್ಲಾಕೊಳ್ಳೋದು, ಸಿಕ್ಕಾಕೊಳ್ಳೋದು, ಅದರ ಜೊತೆ ನಿಮಗೆ ಕನೆಕ್ಷನ್ ಇಟ್ಕೊಳ್ಳುವಂತಹದ್ದು. ಇದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ನೀವು ಬೇಡ ಅಂದ್ರೂ ವಿಷಯಗಳು, ಅಂದ್ರೆ ನೀವು ಬೇಡ ಅಂದುಕೊಂಡಿರುವಂತ ವಿಷಯಗಳು ಕೂಡ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ನಿಮ್ಮನ್ನ ಗೊಂದಲಕ್ಕೆ ಒಳಗಾಗೋ ತರ ಮಾಡ್ಬಿಡತ್ತೆ. ಇದಕ್ಕೆ ಕಾರಣ ಹಳೆಯ ಸ್ವಭಾವ ಸಂಸ್ಕಾರಗಳ ಮೇಲೆ ನನ್ನದು ಅನ್ನೋ ಭಾವನೆ ಇರುತ್ತೆ. ನನಗ್ ಬೇಡ ಅನ್ಕೊಂಡಿರೋ ವಿಷಯಗಳು ಕೂಡ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ನಿಮ್ಮನ್ನ ಏನ್ ಮಾಡ್ಬಿಡತ್ತೆ, ಗೊಂದಲಕ್ಕೆ ಮಾಡ್ಬಿಡತ್ತೆ. ಇದಕ್ಕೆ ಕಾರಣ ಏನು, ಹಳೆಯ ಸ್ವಭಾವ ಸಂಸ್ಕಾರಗಳ ಮೇಲೆ ನನ್ನದು ಅನ್ನೋ ಭಾವನೆ ಇರುತ್ತೆ. ನನ್ನ ಸ್ವಭಾವ ನನ್ನ ಸಂಸ್ಕಾರ ಅಂದುಕೊಂಡ್ರೆ ಅವು ನಿಮ್ಮನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ, ಆಕರ್ಷಿಸ್ತಾ ಇರತ್ತೆ. ಅವು ನನ್ನ ಸ್ವಭಾವ, ನಂದು ನನ್ನದು ಅಂತೀವಲ್ಲ, ಅದರಿಂದ ಅವೇನ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ನನ್ನ ಶರೀರ, ನನ್ನ ಮನೆ, ನನ್ನದು ಅಂದ್ರೆ ಅಲ್ಲಿ ಆಕರ್ಷಣೆ ಇರುತ್ತೆ ಅಲ್ಲಿ ಅಲ್ವಾ. ನನ್ನದ್ರ ಬಗ್ಗೆನೇ ಆಕರ್ಷಣೆ ಇರುತ್ತೆ, ಬೇರೆಯವ್ರದ್ದು ಅಂದ್ರೆ ಅಲ್ಲಿ ಆಕರ್ಷಣೆ ಇರೋದಿಲ್ಲ ಅಲ್ವಾ. ಅದ್ರ ಮೇಲೆ ನಮಗೆ ಮೋಹ ಬರುವುದಿಲ್ಲ. ಅದು ಬೇರೆಯವ್ರದ್ದು ಅಂದಾಗ ನಮ್ಮ ಮೋಹ ಬರೋದಿಲ್ಲ. ನಮ್ಮದು ಅಂದಾಗ ಅಲ್ಲಿ ಮೋಹ ಬರುತ್ತೆ. ಬಟ್ ನನ್ನದು, ನನ್ನ ಸ್ವಭಾವ, ನನ್ನ ಸಂಸ್ಕಾರ ಅನ್ಕೊಳ್ತೀವಿ ಅಂದ್ರೆ ಅವು ಆಕರ್ಷಣೆ ಮಾಡ್ತಾ ಇರತ್ತೆ. ರಚನೆ ರಚಯಿತನನ್ನ ಹೇಗಾದ್ರೆ ಎಳೆಯುತ್ತೋ ಅದೇ ವಿಧವಾಗಿ ನನ್ನ ಸ್ವಭಾವ ನನ್ನ ಸಂಸ್ಕಾರ ಅನ್ನೋ ರಚನೆ ರಚಯಿತ ಆಗಿರೋ ಆತ್ಮವನ್ನ ಎಳಿತಾ ಇರತ್ತೆ. ನನ್ನ ಸ್ವಭಾವ ನನ್ನ ಸಂಸ್ಕಾರ ಅನ್ನೋದು ನಾವು ರಚಯಿತರು ಅಲ್ವಾ. ಅದು ನಮ್ಮ ರಚನೆ, ನಾವು ರಚನೆ ಮಾಡಿರುವಂಥದ್ದು. ನನ್ನ ಸ್ವಭಾವ ನನ್ನ ಸಂಸ್ಕಾರ ಅನ್ನುವಂಥದ್ದು ಅದು ರಚಯಿತನಾದ ಆತ್ಮನಾದ ನನ್ನನ್ನ ಅದು ಸೆಳಿತಾ ಇರತ್ತೆ, ಹೆಳಿತಾ ಇರತ್ತೆ. ನನ್ನದಲ್ಲ, ಇವು ಶೂದ್ರ ಸಂಸ್ಕಾರಗಳು. ಯಾವ ಭಾವನೆ ಇರ್ಬೇಕಿಲ್ಲಿ ನಮಗೆ, ಇವು ನಮ್ಮದಲ್ಲ, ಇದು ನನ್ನದಲ್ಲ, ಇದು ಕಲಿಯುಗದ ಶೂದ್ರ ಜನ್ಮದ ಸಂಸ್ಕಾರಗಳು. ಹಳೆ ಸ್ವಭಾವ ಸಂಸ್ಕಾರನೇ ನಾನು ನನ್ನದು ಅನ್ನುವಂತಹದ್ದು ಅಲ್ವಾ. ಮತ್ತೆ ಅದು ಶೂದ್ರ ಜನ್ಮ ಸಂಸ್ಕಾರಗಳು. ಶೂದ್ರತ್ವ ಸಂಸ್ಕಾರಗಳನ್ನು ನನ್ನದು ಅಂತೀರಾ ಅಂದ್ರೆ ಅದು ಮಹಾಪಾಪ ಅಂತಿದ್ದಾರೆ, ಕಳ್ಳತನ ಕೂಡ ಅಂತಿದ್ದಾರೆ, ಮೋಸ ಕೂಡ ಅಂತ ಹೇಳ್ತಿದ್ದಾರೆ ಬಾಬಾ. ಶೂದ್ರತ್ವದ ಸಂಸ್ಕಾರಗಳನ್ನ ನೀವು ನನ್ನದು ಅಂತೀರಾ ಅಂದ್ರೆ ಶೂದ್ರತ್ವವನ್ನ ನಾವು ಬಾಬಾರವ್ರಿಗೆ ಕೊಟ್ಬಿಟ್ಟಿದೀವಿ. ಮತ್ತೆ ಈಗ ನಾವು ನನ್ನದು ಅಂತ ಹೇಳ್ತಿದೀವಿ ಅಂತಂದ್ರೆ ಅದು ಮಹಾಪಾಪ ಆಗತ್ತೆ. ಕೊಟ್ಟಿರೋದನ್ನ ನನ್ನದು ಅಂತಿದೀವಿ ಅಂದ್ರೆ ಅದು ಕಳ್ಳತನ ಆಗತ್ತೆ, ಅದು ಮೋಸನೂ ಕೂಡ ಆಗತ್ತೆ. ಶೂದ್ರರ ವಸ್ತುಗಳನ್ನ ಬ್ರಾಹ್ಮಣರು ಕಳ್ಳತನ ಮಾಡ್ತಿದ್ದಾರೆ ಅಂದ್ರೆ ನನ್ನವು ಅಂತ ಅಂದ್ರೆ ನನ್ನದು ಅಂತ ಅಂತಿದ್ದಾರೆ ಅಂದ್ರೆ ಅದು ಮಹಾಪಾಪ ಅಂತ ಹೇಳ್ತಿದ್ದಾರೆ. ಈ ನನ್ನ ಸ್ವಭಾವ ನನ್ನ ಸಂಸ್ಕಾರ ನನ್ನ ಶರೀರ ನನ್ನ ಫ್ಯಾಮಿಲಿ ನನ್ನ ಒಂದು ಆಸ್ತಿ ನನ್ನ ಮಕ್ಕಳು ನನ್ನ ಪತಿ ನನ್ನ ಪತ್ನಿ ಯಾವುದೇ ಇರಬಹುದು, ಇವೆಲ್ಲ ಶೂದ್ರ ವಸ್ತುಗಳು. ಇವುಗಳನ್ನ ಹೋಗ್ಬಿಟ್ಟು ನೀವು ಬ್ರಾಹ್ಮಣರಂದ್ರೆ ಯಾರು, ನಿಮಿತ್ತ ಆಗಿರುವಂತವ್ರು, ನಿಮಿತ್ತರು.
ನಾನು ನಿಮಿತ್ತ ಅನ್ನೋದಕ್ಕೆ ಹೋಗ್ಬಿಟ್ಟು ನನ್ನದು ಅಂತೀರಾ ಅಂದ್ರೆ ಅದು ಕಳ್ಳತನ. ಕಳ್ಳತನ ಮಹಾಪಾಪ, ಮಹಾ ಮೋಸ. ಶೂದ್ರರ ವಸ್ತುಗಳನ್ನ ಬ್ರಾಹ್ಮಣರು ಕಳ್ಳತನ ಮಾಡ್ತಿದ್ದಾರೆ ಅಂದ್ರೆ, ನನ್ನದು ಅಂತ ಹೇಳ್ತಿದ್ದಾರೆ ಅಂದ್ರೆ ಅದೇನಾಗ್ಬಿಡತ್ತೆ, ಮಹಾಪಾಪ ಆಗತ್ತೆ. ಬಾಬಾ ಇವೆಲ್ಲನೂ ನಿಮ್ಮದೇ ಅಂತ ಹೇಳ್ಬಿಟ್ಟು ಮತ್ತೆ ನನ್ನದು ಅಂತ ಅನ್ನೋದು ಮೋಸ ಅಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. ಬಾಬಾ ಎಲ್ಲ ನಿನ್ನದೆ, ಈ ಮನೆ ನಿನ್ನದೆ ಬಾಬಾ, ಈ ಮಕ್ಕಳು ನಿನ್ನವ್ರೆ, ಈ ದುಡ್ಡು ನಿಂದೆ, ಆಸ್ತಿ ನಿಂದೆ, ಎಲ್ಲ ನೀನ್ ಕೊಟ್ಟಿದ್ದೆ, ಎಲ್ಲ ನಿಂದೆ ಅನ್ಬಿಟ್ಟು ಮತ್ತೆ ನನ್ನದು ಅಂದ್ಬಿಡ್ತೀರಾ. ಇದು ಎಷ್ಟು ಮೋಸ ಆಗಿದೆ. ಇಂತಹ ಪಾಪಗಳು ಮಾಡೋದ್ರಿಂದ ಪಾಪದ ಭಾರ ಜಾಸ್ತಿ ಆಗೋದ್ರಿಂದ ಬುದ್ಧಿ ಉನ್ನತ ಸ್ಥಿತಿಯಲ್ಲಿ ಸ್ಥಿತರಾಗೋದಿಲ್ಲ. ಇದು ಪಾಪ ಆಗ್ಬಿಡತ್ತೆ, ಇದು ಪಾಪದ ಭಾರ ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ವ್ಯರ್ಥ ಸಂಕಲ್ಪಗಳ ಒಂದು ನೀಚ ಸ್ಥಿತಿಗೆ ಮಾತಿಗೂ ನೀವು ಬರ್ಬೇಕಾಗತ್ತ. ಅವಾಗ ನನ್ನದು ಅಂತಿರಲ್ಲ, ಪಾಪದ ಭಾರ ಜಾಸ್ತಿ ಆಗೋಗ್ಬಿಟ್ಟಿರತ್ತೆ. ಬುದ್ಧಿ ಉನ್ನತ ಸ್ಥಿತಿಯಲ್ಲಿ ಇರೋದಿಲ್ಲ, ಬಲಹೀನವಾಗಿರುತ್ತೆ. ವ್ಯರ್ಥ ಸಂಕಲ್ಪಗಳು ಎಂಟ್ರಿ ಆಗಿರತ್ತೆ. ಆ ಒಂದು ವ್ಯರ್ಥ ಸಂಕಲ್ಪಗಳ ನೀಚ ಸ್ಥಿತಿಗೆ ಮಾತಿಗೂ ಬರ್ಬೇಕಾಗತ್ತೆ. ನೀವು ಮತ್ತೆ ಏನ್ ಮಾಡೋದು ಅಂತ ಕಿರ್ಚಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಏನ್ ಹೇಳಿದ್ರು ವ್ಯರ್ಥ ಸಂಕಲ್ಪಗಳ ಬರೋದಕ್ಕೆ ಕಾರಣ ಹೇಳಿದ್ರಲ್ಲ. ಸೂಕ್ಷ್ಮವಾಗಿ ನೀವು ಸಿಕ್ಕಾಕೊಂಡಿರ್ತೀರಾ, ತಗ್ಲಾಕೊಂಡಿರ್ತೀರಾ, ಸ್ಥೂಲವಾಗೂ ಸಹ ನೀವು ತಗ್ಲಾಕೊಂಡಿರ್ತೀರಾ ನನ್ನದು ಅನ್ನೋದ್ರಲ್ಲಿ. ಕೊಟ್ಟು ತಗೊಳ್ಳುವಂತಹದ್ದು ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ಏನ್ ಮಾಡ್ತೀವಿ, ಕರ್ಮಗಳಲ್ಲಿ ಕೊಡುವಂತಹದ್ದು ಮತ್ತೆ ಮಾತಿಂದ ನನ್ನದು ಅಂದ್ಬಿಡ್ತೀವಿ, ತಗೊಳ್ಳುವಂತಹದ್ದು. ಇದು ವ್ಯರ್ಥ ಸಂಕಲ್ಪಗಳು ಬರೋದಕ್ಕೆ, ಅಂದ್ರೆ ನನ್ನ ಸ್ವಭಾವ, ನನ್ನ ಸಂಸ್ಕಾರ, ಇದು ನನ್ನದು ಅನ್ನುವಂತಹದ್ದು ವ್ಯರ್ಥ ಸಂಕಲ್ಪಗಳು ಬರೋದಕ್ಕೆ ಕಾರಣ. ವ್ಯರ್ಥ ಸಂಕಲ್ಪಗಳು ಬರೋದಕ್ಕೆ ಎರಡನೇ ಕಾರಣ ಏನು ಗೊತ್ತಾ? ದಿನಚರ್ಯದಲ್ಲಿ ಮನಸ್ಸ ವಾಚ ಕರ್ಮಣಕ್ಕೋಸ್ಕರ ಬಾಬಾರವರ ಮೂಲಕ ಮರ್ಯಾದಾ ಸಂಪನ್ನ ಶ್ರೀಮತ ಏನಾದ್ರೂ ಸಿಕ್ಕಿದೆಯೋ ಅದನ್ನ ಯಾವುದೋ ಒಂದು ರೂಪದಲ್ಲಿ ನೀವು ಉಲ್ಲಂಘನೆ ಮಾಡ್ತಿರ್ತೀರಾ. ಬಾಬಾ ಮನಸ್ಸಿಗೋಸ್ಕರ ಶ್ರೀಮತ ಕೊಟ್ಟಿದ್ದಾರೆ, ವಾಚಾಗೋಸ್ಕರ ಶ್ರೀಮತ ಕೊಟ್ಟಿದ್ದಾರೆ, ಕರ್ಮಣಕ್ಕೋಸ್ಕರ ಶ್ರೀಮತ ಕೊಟ್ಟಿದ್ದಾರೆ. ಮರ್ಯಾದಾ ಸಂಪನ್ನ ಶ್ರೀಮತ ಅದು ಏನಾದ್ರೂ ಸಿಕ್ಕಿದೆಯೋ ಅದನ್ನ ಯಾವುದೋ ಒಂದು ರೂಪದಲ್ಲಿ ನೀವೇನ್ ಮಾಡ್ತಿರ್ತೀರಾ, ಉಲ್ಲಂಘನೆ ಮಾಡ್ತಿರ್ತೀರಾ. ಆಜ್ಞಾಕಾರಿಯಿಂದ ಅನಾಜ್ಞಾಕಾರಿ ಆಗ್ಬಿಡ್ತಾ ಇದ್ದೀರಾ ನೀವು. ಆಜ್ಞಾಕಾರಿ ಆಗಿರೋದಿಲ್ಲ ಅಂದ್ರೆ ಆಜ್ಞಾಕಾರಿಯಿಂದ ಅನಾಜ್ಞಾಕಾರಿ ಆಗ್ಬಿಡ್ತಾ ಇದ್ದೀರಾ. ಮರ್ಯಾದೆಗಳು ಅನ್ನೋ ರೇಖೆಯಿಂದ ಮನಸ್ಸು ಮೂಲಕ ಆಗ್ಲಿ ಹೊರಗಡೆ ಬಂದ್ರೆ ವ್ಯರ್ಥ ಸಂಕಲ್ಪಗಳನ್ನು ರಾವಣ ಯುದ್ಧ ಮಾಡ್ಬಿಡ್ತಾನೆ ಅಲ್ವಾ? ಸೀತೆ ಹಾಕಿರೋ ರೇಖೆಯನ್ನ ದಾಟಿ ಬಂದಿದ್ದಕ್ಕೆ ತಾನೇ ರಾವಣನಿಗೆ ವಶ ಆದ್ಲು. ರಾವಣ ಅಪಹರಣ ಮಾಡೋದಕ್ಕೆ ಸಾಧ್ಯ ಆಯ್ತು. ಹಾಗೆ ಈ ಬಾಬಾ ಕೊಟ್ಟಿರುವಂತ ಮರ್ಯಾದೆಗಳು ಶ್ರೀಮತ ಅನ್ನೋ ರೇಖೆಯಿಂದ ನೀವು ಮನಸ್ಸಿನ ಮೂಲಕ ಹೊರಗಡೆ ಬಂದ್ರು ಕೂಡ, ಮನಸ್ಸಲ್ಲಿನೂ ಸಹ ನಾನು ನನ್ನದು ಆಯ್ತಲ್ಲ, ಹೊರಗಡೆ ಬಂದ್ರು ಕೂಡ ನೀವು ಮನಸ್ಸಿಂದ, ಅಲ್ಲಿ ಆತ್ಮಿಕ ಸ್ಮೃತಿ, ಬಾಬಾ ಸ್ಮೃತಿ ಅಲ್ಲಿ ಏನೂ ಇರೋದಿಲ್ಲ. ಮನಸ್ಸಿಂದ ಅಂದ್ರೆ ಮರ್ಯಾದೆಗಳು ಅನ್ನೋ ರೇಖೆ, ಶ್ರೀಮತ ಅನ್ನೋ ರೇಖೆಯಿಂದ ಮನಸ್ಸಿನ ಮೂಲಕ ಆದ್ರೂ ನೀವು ಹೊರಗಡೆ ಬರ್ತೀರಾ ಅಂತಂದ್ರೆ ವ್ಯರ್ಥ ಸಂಕಲ್ಪಗಳು ಅನ್ನೋ ರಾವಣ ಯುದ್ಧ ಮಾಡ್ತಾನೆ. ಆದ್ದರಿಂದ ಇದು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಸಂಕಲ್ಪ, ವಾಣಿ, ಕರ್ಮ, ಸಂಬಂಧ ಸಂಪರ್ಕಗಳ ಮೂಲಕ ಬ್ರಾಹ್ಮಣರ ನೀತಿ ಮತ್ತೆ ರೀತಿಯನ್ನ ನೀವು ಉಲ್ಲಂಘನೆ ಮಾಡ್ತಾ ಇಲ್ಲ ತಾನೆ? ಯಾವುದೋ ಒಂದು ನೀತಿ ಇಲ್ಲ ರೀತಿಯನ್ನ ನೀವು ಉಲ್ಲಂಘನೆ ಮಾಡಿದ್ರೆ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪಗಳು ಸೇರ್ಬಿಡತ್ತೆ. ಮನಸ್ಸಲ್ಲಿ ನಾವೇನಾಗಿರ್ಬೇಕು? ಬಾಬಾ ಹೇಳಿದಾರಲ್ಲ, ಮನಸ್ಸಿಗೆ ಏನ್ ಕೊಟ್ಟಿದ್ದಾರೆ? ನೀವು ನಿರಾಕಾರಿ ಆಗಿರ್ಬೇಕು ಮನಸ್ಸಿಂದ ಅಲ್ವಾ? ಮತ್ತೆ ನಾವೇನ್ ಮಾಡ್ತಿರ್ತೀವಿ? ಅಲ್ಲಿ ಶುಭ ಸಂಕಲ್ಪಗಳು ನಡೀತಿರುತ್ತೆ ನಿರಾಕಾರಿಯಾಗಿದ್ದಾಗ. ಜ್ಞಾನದ ಒಂದು ಮಂಥನ ನಡೀತಿರತ್ತೆ. ಅದರಿಂದ ಬಾಬಾ ಹೇಳ್ತಿದ್ದಾರೆ,
ಯಾವುದೋ ಒಂದು ನೀತಿ ಇಲ್ಲ ರೀತಿಯನ್ನ ಉಲ್ಲಂಘನೆ ಮಾಡಿದ್ರೇನೆ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪಗಳು ಬರುವಂತಹದ್ದು. ಎರಡನೇ ಕಾರಣ ಏನು ಅಂತ ಅರ್ಥ ಆಯ್ತಲ್ಲ. ಫಸ್ಟ್ ನಾನು ನಂದು ಅನ್ನೊಂದಿರುತ್ತೆ, ಮತ್ತೆ ಮನಸ ವಾಚ ಕರ್ಮಣ ಏನು ಬಾಬಾ ಶ್ರೀಮತ ಕೊಟ್ಟಿರ್ತಾರೆ ಅದನ್ನ ನೀವು ಆಜ್ಞಾಕಾರಿಯಾಗಿ ನಡ್ಕೊಳ್ಳೋದಿಲ್ಲ, ನೀವು ಅದನ್ನ ಉಲ್ಲಂಘನೆ ಮಾಡ್ಬಿಡ್ತೀರಾ ಅಂತ ಹೇಳ್ತಿದ್ದಾರೆ. ಅದರಿಂದನೇ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪಗಳು ಸೇರ್ಬಿಡತ್ತೆ. ಆಗ್ಲೇನೆ ವ್ಯರ್ಥ ಸಂಕಲ್ಪಗಳಿಂದ ನೀವು ಯಾವಾಗ ಪರಿಶೀಲನೆ ಮಾಡ್ಕೋತೀರಾ ಆಗ ವ್ಯರ್ಥ ಸಂಕಲ್ಪಗಳಿಂದ ನಿವೃತ್ತಿ ಆಗಕ್ಕೆ ಸಾಧ್ಯ ಆಗತ್ತೆ. ದಿನದಲ್ಲಿ ಅಂದ್ರೆ ದಿನಕ್ಕೋಸ್ಕರ ಬಾಬಾರವರ ಮೂಲಕ ಶುದ್ಧ ಪ್ರವೃತ್ತಿ ಸಿಕ್ಕಿದೆ ಅಲ್ವಾ. ದಿನಕ್ಕೋಸ್ಕರ ಅಮೃತ ವೇಳೆಯಿಂದ ರಾತ್ರಿ ಮಲಗೋವರೆಗೂ ಬಾಬಾರವರ ಮೂಲಕ ನಮಗೇನ್ ಸಿಕ್ಕಿದೆ? ಶುದ್ಧ ಪ್ರವೃತ್ತಿ ಸಿಕ್ಕಿದೆ. ಬುದ್ಧಿಗೆ ಪ್ರವೃತ್ತಿ ಏನು ಗೊತ್ತಾ? ಬುದ್ಧಿಗೆ ಒಂದು ಕೆಲಸ ಏನು ಗೊತ್ತಾ? ಬುದ್ಧಿಯ ಕೆಲಸ ಶುದ್ಧ ಸಂಕಲ್ಪಗಳನ್ನ ಮಾಡುವಂತಹದ್ದು. ದಿನಕ್ಕೋಸ್ಕರ ಬಾಬಾರವರ ಮೂಲಕ ಸಿಕ್ಕಿರುವಂತ ಪ್ರವೃತ್ತಿ ಇದು, ಶುದ್ಧ ಪ್ರವೃತ್ತಿ ಇದು. ಅಮೃತ ವೇಳೆಯಿಂದ ಹಿಡಿದು ನಮಗೇನ್ ಸಿಕ್ಕಿದೆ? ಬುದ್ಧಿಗೆ ಪ್ರವೃತ್ತಿ ಏನ್ ಸಿಕ್ಕಿದೆ? ಶುದ್ಧ ಸಂಕಲ್ಪಗಳನ್ನ ಮಾಡುವಂತದ್ದು. ವಾಣಿಗೆ ಪ್ರವೃತ್ತಿ ಏನ್ ಸಿಕ್ಕಿದೆ? ವಾಣಿ ಕೆಲಸ ಏನು? ಬಾಬಾರವರ ಮೂಲಕ ನೀವೇನು ಜ್ಞಾನವನ್ನ ಕೇಳ್ತೀರಾ ಅದನ್ನ ಇತರರಿಗೆ ಹೇಳುವಂತಹದ್ದು. ಇದು ವಾಣಿಗೆ ಸಿಕ್ಕಿರುವಂತಹ ಪ್ರವೃತ್ತಿ. ಕರ್ಮಕ್ಕೆ ಪ್ರವೃತ್ತಿ ಯಾವುದು? ಕರ್ಮ ಯೋಗಿಯಾಗಿ ಪ್ರತಿ ಕರ್ಮವನ್ನ ಮಾಡುವಂತಹದ್ದು. ಕರ್ಮ ಯಾವ ರೀತಿ ಇರಬೇಕು? ಕರ್ಮ ಯೋಗಿಯಾಗಿ ಅಂದ್ರೆ ಸ್ಮೃತಿಯಲ್ಲಿರ್ತ ಕರ್ಮಗಳನ್ನ ಮಾಡುವಂತಹದ್ದು. ಆತ್ಮಿಕ ಸ್ಮೃತಿ, ಬಾಬಾರವರ ಸ್ಮೃತಿ, ನಿಮಿತ್ತ ಸ್ಮೃತಿ ಎಲ್ಲಿ ಇದ್ದು ಪ್ರತಿ ಕರ್ಮವನ್ನ ಮಾಡುವಂತಹದ್ದು. ಮನಸ್ಸ ಅಂದ್ರೆ ಬುದ್ಧಿಗೆ ಏನ್ ಕೊಟ್ಟಿದ್ದಾರೆ? ಶುದ್ಧ ಸಂಕಲ್ಪಗಳು. ಮಾತಿಗೆ ಅಂದ್ರೆ ವಾಣಿಗೆ ಏನ್ ಕೊಟ್ಟಿದ್ದಾರೆ? ಬಾಬಾ ಏನು ತಿಳಿಸ್ತಾರೆ ಅದನ್ನ ಹೇಳುವಂಥದ್ದು, ಇತರರಿಗೆ ಹೇಳುವಂತಹದ್ದು ಜ್ಞಾನವನ್ನ. ಕರ್ಮಕ್ಕೆ ಕರ್ಮಯೋಗಿಯಾಗಿ ಪ್ರತಿ ಕರ್ಮವನ್ನ ಮಾಡುವಂತಹದ್ದು. ಕಮಲ ಸಮಾನವಾಗಿ ಅತೀತ ಮತ್ತೆ ಅತಿ ಪ್ರಿಯವಾಗಿ ಇರುವಂತಹದ್ದು. ಪ್ರತಿ ಕರ್ಮದ ಮೂಲಕ ಬಾಬಾರವರ ಒಂದು ಶ್ರೇಷ್ಠ ಕಾರ್ಯಗಳನ್ನ ಪ್ರತ್ಯಕ್ಷ ಮಾಡೋದು ಇಲ್ಲ ಪ್ರತಿ ಕರ್ಮವನ್ನ ಚರಿತ್ರೆಯ ಒಂದು ರೂಪವಾಗಿ ಮಾಡುವಂತಹದ್ದು. ಪ್ರತಿ ಕರ್ಮದ ಮೂಲಕ ಬಾಬಾರವರ ಒಂದು ಶ್ರೇಷ್ಠ ಕಾರ್ಯಗಳನ್ನ ಪ್ರತ್ಯಕ್ಷ ಮಾಡುವಂತಹದ್ದು ಇಲ್ಲ ಪ್ರತಿ ಕರ್ಮವನ್ನ ಚರಿತ್ರೆಯ ರೂಪವಾಗಿ ಮಾಡುವಂತಹದ್ದು. ಆದ್ರೆ ಅದು ಚತುರತೆಯಿಂದ ಕೂಡಿರಬಾರ್ದು, ಚರಿತ್ರೆಯಾಗಿರ್ಬೇಕದು, ಚರಿತ್ರೆಯಾಗಿ ಮಾಡ್ಬೇಕದು. ಅದು ಕೂಡ ದಿವ್ಯ ಚರಿತ್ರೆಯಾಗಿರ್ಬೇಕದು. ಅರ್ಥ ಆಗ್ತಿದೆಯಲ್ಲ ಅಂತ ಕೇಳ್ತಿದ್ದಾರೆ. ಅಂದ್ರೆ ಸಂಪರ್ಕದಲ್ಲಿ ಪ್ರವೃತ್ತಿ ಮತ್ತೆ ಹೇಳ್ತಿದ್ದಾರೆ ನೋಡಿ. ಸಂಪರ್ಕ ಬರುತ್ತೆ, ಸಂಬಂಧ ಸಂಪರ್ಕಗಳಲ್ಲಿ ನಾವು ಬರ್ತಿರ್ತೀವಿ. ಅಲ್ಲಿ ಸಂಪರ್ಕದಲ್ಲಿ ಪ್ರವೃತ್ತಿ ಹೇಗಿರ್ಬೇಕು ಅಂದ್ರೆ ನಿಮಿತ್ತರಾಗಿ ಸ್ವಯಂನ ಒಂದು ಸಂಪರ್ಕದಲ್ಲಿ ಬರ್ತಾ ಎಲ್ಲರಿಗೂ ತಂದೆಯಾಗಿರುವಂತಹ ಬಾಬಾರವರ ಸಂಪರ್ಕದಲ್ಲಿ ತಗೊಂಡ್ಬರ್ಬೇಕು ನೀವು. ಸಂಪರ್ಕ ಈಗ ನಿಮ್ಮ ಸಂಪರ್ಕದಲ್ಲಿ ಬರ್ತಿರ್ತಾರೆ ಆತ್ಮಗಳು, ನೀವು ನಿಮಿತ್ತ ಆಗ್ಬೇಕು. ಏನಕ್ಕೆ? ನಿಮ್ಮ ಒಂದು ಸಂಪರ್ಕದಲ್ಲಿ ಆತ್ಮಗಳು ಬರ್ತಿರ್ತಾರಲ್ಲ ಅಂಥವರನ್ನ ಬಾಬಾರವರ ಸಂಪರ್ಕದಲ್ಲಿ ತರೋದಕ್ಕೆ ನೀವು ನಿಮಿತ್ತ ಆಗ್ಬೇಕು. ಅರ್ಥ ಆಯ್ತಲ್ಲ ಸಂಪರ್ಕ ಯಾವ ರೀತಿ ಇರಬೇಕು ಅಂತ? ಬಾಬಾರವರ ಸಂಪರ್ಕದಲ್ಲಿ ತಗೊಂಡ್ಬರ್ಬೇಕು. ಅವರನ್ನ ದೂರ ಮಾಡೋ ರೀತಿ ಅಲ್ಲ, ಸಂಪರ್ಕದಲ್ಲಿ ತರೋ ರೀತಿ ಇರಬೇಕು ನಮ್ಮ ಒಂದು ಸಂಪರ್ಕ. ಯಾರೇ ಬಂದ್ರು ನಮ್ಮ ಸಂಪರ್ಕದಲ್ಲಿ ಸಂಪರ್ಕ ಅನ್ನುವಂತಹದ್ದು ಈ ರೀತಿ ಇರ್ಬೇಕು. ಈ ತರ ಪವಿತ್ರ ಪ್ರವೃತ್ತಿಯಲ್ಲಿ ಬ್ಯುಸಿಯಾಗಿರೋದ್ರ ಮೂಲಕ ವ್ಯರ್ಥ ಸಂಕಲ್ಪಗಳಿಂದ ನಿವೃತ್ತಿ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಈ ರೀತಿ ಪವಿತ್ರ ಪ್ರವೃತ್ತಿಯಲ್ಲಿ ನೀವು ಬ್ಯುಸಿಯಾಗಿರೋದ್ರ ಮೂಲಕ ವ್ಯರ್ಥ ಸಂಕಲ್ಪಗಳಿಂದ ನೀವೇನಾಗ್ಬಿಡ್ತೀರಾ? ನಿವೃತ್ತಿ ಆಗ್ಬಿಡ್ತೀರಾ. ಹೇಳಿದ್ರಲ್ಲ, ಬುದ್ಧಿಗೋಸ್ಕರ ಶುದ್ಧ ಸಂಕಲ್ಪಗಳು ಮಾಡಬೇಕು, ವಾಚಾಗೋಸ್ಕರ ಏನ್ ಹೇಳಿದ್ರು, ಬಾಬಾ ಏನ್ ತಿಳಿಸ್ತಾರ ಅದನ್ನ ಇತರರಿಗೆ ಹೇಳಬೇಕು. ಇವೆರಡು ಮಾಡ್ತಿರ್ಬೇಕು. ಕರ್ಮ ಅಂದಾಗ ಕರ್ಮ ಯೋಗಿಯಾಗಿ ಮಾಡುವಂಥದ್ದು. ಸಂಪರ್ಕದಲ್ಲಿ ಯಾರೇ ಬಂದ್ರು ಕೂಡ ಆವಾಗ ಬಾಬಾ ನೀವು ನಿಮಿತ್ತರಾಗಿ ಬಾಬಾರವರ ಸಂಪರ್ಕದಲ್ಲಿ ಆತ್ಮಗಳನ್ನ ತಗೊಂಡ್ಬರುವಂಥದ್ದು. ಈ
ಪವಿತ್ರ ಪ್ರವೃತ್ತಿ, ಇದೇ ಪವಿತ್ರವಾದ ಒಂದು ಕೆಲಸ. ಇದರಲ್ಲಿ ನೀವು ಬ್ಯುಸಿ ಆಗಿರ್ತೀರಾ ಅಂತಂದ್ರೆ ವ್ಯರ್ಥ ಸಂಕಲ್ಪಗಳೇ ಬರೋದಿಲ್ಲ, ಅದರಿಂದ ನಿವೃತ್ತಿ ಆಗ್ಬಿಡ್ತೀರಾ, ರಿಟೈರ್ಮೆಂಟ್ ಸಿಕ್ಬಿಡುತ್ತೆ ನಿಮಗೆ. ಪ್ರವೃತ್ತಿಯಿಂದ ನಿವೃತ್ತಿ ಅಂತ ಅವರು ಹೇಳ್ತಾರೆ ಅಲ್ವಾ ಹೊರಗಡೆ, ಆದ್ರೆ ಬಾಬಾ ಹೇಳ್ತಿದ್ದಾರೆ ಪವಿತ್ರ ಪ್ರವೃತ್ತಿಯ ಮೂಲಕನೇ ನಿವೃತ್ತಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಪವಿತ್ರ ಪ್ರವೃತ್ತಿಯ ಮೂಲಕನೇ ನಿವೃತ್ತಿ. ಇಲ್ಲಿ ಯಾವಾಗ ಈ ಪವಿತ್ರ ಪ್ರವೃತ್ತಿಯನ್ನ ನಾವು ಇಟ್ಕೋತೀವಿ ಆಗ ವ್ಯರ್ಥ ಸಂಕಲ್ಪಗಳಿಂದ ನಿವೃತ್ತಿಯನ್ನು ನಾವು ಪಡ್ಕೋತೀವಿ. ಗೃಹಸ್ಥಿಗಳು ಬೇರೆ, ಇವರನ್ನ ಗೃಹಸ್ಥಿ ಅಂತ ಹೇಳೋದಿಲ್ಲ. ಯಾರು ಪವಿತ್ರ ಪ್ರವೃತ್ತಿಯವರಾಗಿರ್ತಾರೆ ಅವರು ಗೃಹಸ್ಥಿಗಳಲ್ಲ, ನಿಮಿತ್ತರು ಅಂತ ಹೇಳ್ತಾರೆ. ಪವಿತ್ರ ಪ್ರವೃತ್ತಿಯಲ್ಲಿರುವಂತವರನ್ನ ನಿಮಿತ್ತರು, ನಿಮಿತ್ತ ಬ್ರಾಹ್ಮಣರು ಅಂತ ಹೇಳ್ತಾರೆ. ಆದ್ರೆ ಗೃಹಸ್ಥಿ ಅಂತ ಹೇಳೋದಿಲ್ಲ. ಗೃಹಸ್ಥಿ ಅಂದ್ರೆ ಅರ್ಥನೇ ನಾನು ನನ್ನದು ಅನ್ನುವಂಥವರು. ನಿಮಿತ್ತರು ಅಂದ್ರೆ ಅಲ್ಲಿ ಬ್ರಾಹ್ಮಣರಾಗಿರ್ತಾರೆ. ಅಂದ್ರೆ ಗೃಹಸ್ಥಿ ಅಂದ್ರೆ ಶೂದ್ರ ಜನ್ಮ, ಮರುಜೀವ ಜನ್ಮ, ಬ್ರಾಹ್ಮಣ ಅಂದ್ರೆ ನಿಮಿತ್ತ. ಅದರಿಂದ ಅರ್ಥ ಆಯ್ತಾ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿವೃತ್ತಿಗೆ ಆಧಾರ ಪವಿತ್ರ ಪ್ರವೃತ್ತಿ ಅಂತ ಹೇಳ್ತಿದ್ದಾರೆ. ನಮ್ಮ ಒಂದು ವ್ಯರ್ಥ ಸಂಕಲ್ಪಗಳ ಒಂದು ನಿವೃತ್ತಿ, ವ್ಯರ್ಥ ಸಂಕಲ್ಪಗಳಿಂದ ನಮಗೆ ನಿವೃತ್ತಿ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಪವಿತ್ರ ಪ್ರವೃತ್ತಿ ಅನ್ನುವಂತಹದ್ದು ಇರಬೇಕು ಅಂತ ಬಾಪ್ದಾದ ತಿಳಿಸ್ತಿದ್ದಾರೆ. ಮನಸ್ಸಿಂದ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಮನಸ್ಸು, ಬುದ್ಧಿಯಿಂದ, ಕರ್ಮದಿಂದ, ವಾಚಾದಿಂದ, ಸಂಪರ್ಕದಿಂದ ಯಾವ ರೀತಿ ನಾವು ನಡ್ಕೋಬೇಕು ಅಂತ ಹೇಳಿದ್ರಲ್ವಾ, ಇವುಗಳನ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ ಅಂತಂದ್ರೆ ವ್ಯರ್ಥ ಸಂಕಲ್ಪಗಳಿಂದ ನಾವು ಮುಕ್ತರಾಗ್ಬಿಡ್ತೀವಿ, ಅದರಿಂದ ನಾವು ನಿವೃತ್ತಿಯನ್ನ ಪಡ್ಕೋತೀವಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ನಾನು ನನ್ನದು ಅನ್ನುವಂಥದ್ದು ಮತ್ತೆ ಸೂಕ್ಷ್ಮವಾಗಿ ಸ್ಥೂಲವಾಗಿ ಅದ್ರಲ್ಲಿ ನಾವು ಸಿಕ್ಕಾಕೊಂಡ್ಬಿಡುತ್ತೀವಿ. ಅಂದ್ರೆ ಅದ್ರ ಜೊತೆ ಕನೆಕ್ಷನ್ ಇರುತ್ತೆ ನಮಗೆ, ಆದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ. ಮೇಲೆ ಮೇಲೆ ಹೇಳ್ತಿರ್ತೀವಿ, ಅದ್ರ ಒಳಗಡೆ ಅದು ಆ ಭಾವನೆ ಅನ್ನುವಂಥದ್ದು ಇರುತ್ತೆ ಅಂತಲೂ ಸಹ ಬಾಬಾ ತಿಳಿಸ್ತಿದ್ದಾರೆ. ಅದರಿಂದ ನಾವು ಬಾಬಾರವರ ಮಕ್ಕಳಾದ ಮೇಲೆ ನಾವು ಯಾವತ್ತೂ ಗೃಹಸ್ಥಿಗಳಲ್ಲ. ಈಗ ಒಂದು ಫ್ಯಾಮಿಲಿನೇ ಗೃಹಸ್ಥಿ ಅಂತ ನಾವು ಹೇಳ್ತೀವಲ್ಲ, ಆ ಫ್ಯಾಮಿಲಿ ಫುಲ್ಲು ಗೃಹಸ್ಥಿಗಳೆಲ್ಲ ಫುಲ್ಲು ಬಾಬಾರವರ ಮಕ್ಕಳಾಗಿದ್ದಾರೆ ಅಂತ ನಾವು ಹೇಳ್ತಿರ್ತೀವಿ. ಆದ್ರೆ ಬ್ರಾಹ್ಮಣರು ನಿಮಿತ್ತರು ಅಂತ ನಾವು ಹೇಳ್ಬೇಕೆ ಹೊರತು ಗೃಹಸ್ಥಿಗಳು ಅಂತ ನಾವು ಹೇಳ್ಬಾರ್ದು. ಅದು ಗೃಹಸ್ಥಿ ಎನ್ನುವಂತ ವರ್ಡು ಶೂದ್ರ ಜನ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು. ನಾವು ಗೃಹಸ್ಥಿಗಳಲ್ಲ, ನಾವು ನಿಮಿತ್ತರು. ನಾವು ಗೃಹಸ್ಥದಲ್ಲಿ ಇದ್ರೂನು ಕೂಡ ಅದು ಶೂದ್ರ ಜನ್ಮದ ಗೃಹಸ್ಥದಲ್ಲಿ ಇದ್ರೂನು ಕೂಡ, ಲೌಕಿಕದಲ್ಲಿ ಇದ್ರೂನು ಕೂಡ ನಾವು ನಿಮಿತ್ತ ಬ್ರಾಹ್ಮಣರು, ಅಂದ್ರೆ ಅಲೌಕಿಕ ಬ್ರಾಹ್ಮಣರಾಗಿರ್ತೀವಿ. ಅದನ್ನೇ ನಾವು ಲೌಕಿಕತೆಯಿಂದ ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು. ನಾವು ಯಾವಾಗ ಗೃಹಸ್ಥಿ ಅಂದ್ರೆ ಅದೇನಾಗ್ಬಿಡುತ್ತೆ, ಈಗ ನೋಡಿ ದ್ವಾಪರದಿಂದನೂ ಸಹ ನನ್ನ ಫ್ಯಾಮಿಲಿ, ನಾನು ಗೃಹಸ್ಥದಲ್ಲಿ ಇದ್ದೀನಿ ಅಂತಾನೆ ತಾನೇ ಬಂದಿದೀವಿ ನಾವು, ಅದೆಲ್ಲನೂ ಸಹ ಶೂದ್ರ ಜನ್ಮದ್ದು ಆಗೋಗ್ಬಿಡ್ತು. ಕಲಿಯುಗದಲ್ಲಿ ಅದು ಶೂದ್ರ ಜನ್ಮದ್ದು. ಆದ್ರೆ ಈಗ ನಮಗೆ ಮರುಜೀವ ಜನ್ಮ ಸಿಕ್ಕಿದೆ, ದಿವ್ಯ ಜನ್ಮ ಸಿಕ್ಕಿದೆ, ಎಲ್ಲ ದಿವ್ಯತೆಯಿಂದ ಕೂಡಿದೆ, ದಿವ್ಯ ಬುದ್ಧಿ ಎಲ್ಲನು ಬಾಬಾರವರಿಗೆ ನಾವೆಲ್ಲವನ್ನ ನಾವು ಸಮರ್ಪಣೆ ಮಾಡಿಬಿಟ್ಟಿದೀವಿ. ಹಳೆಯದೆಲ್ಲವನ್ನ, ಶೂದ್ರ ಜನ್ಮದ್ದೆಲ್ಲವನ್ನ ಅಂತಂದ್ರೆ ಎಲ್ಲವೂ ಸಹ ಹೊಸದು ಬಾಬಾರವರಿಂದ ನಮಗೆ ಸಿಗುತ್ತೆ. ಅದು ದಿವ್ಯವಾದಂತಹದ್ದು ಸಿಗುತ್ತೆ, ದಿವ್ಯ ಬುದ್ಧಿ ಎಲ್ಲವೂ ಸಹ ಸ್ವಚ್ಛವಾದಂತಹದ್ದು ಸಿಗ್ತಾ ಹೋಗುತ್ತೆ. ಆದ್ದರಿಂದ ನಾವೆಲ್ಲನೂ ಸಹ ಬಾಬಾ ಏನ್ ಹೇಳಿದ್ರು, ನೀವೆಲ್ಲನೂ ಸಹ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸಮರ್ಪಣೆಯ ಒಂದು ಕೊರತೆ ಇದೆ, ಸಮರ್ಪಣೆ ಮಾಡ್ತಾ ಇಲ್ಲ ಅಂತನೂ ಸಹ ಹೇಳಿದ್ರು. ನೀವು ಬಾಬಾರವರಿಗೆ ಕೊಟ್ಟಿದ್ದನ್ನ ಮತ್ತೆ ವಾಪಸ್ಸು ತಗೊಳ್ಬಾರ್ದು. ಯಾಕೆಂದ್ರೆ ಕೊಡೋದ್ರಲ್ಲಿ ತಗೊಳ್ಳೋದಿದೆ, ಮತ್ತೆ ನೀವು ಕೊಟ್ಟೇ ಇಲ್ಲ ಅಂದ್ರೆ ನಾವೇನ್ ತಗೊಳಕ್ಕಾಗತ್ತೆ? ಅದಕ್ಕೋಸ್ಕರನು ಸಹ ಬಾಬಾ ಹೇಳಿದ್ರು, ಸ್ವಚ್ಛವಾದ ಬುದ್ಧಿ,
ಸ್ವಚ್ಛವಾದ ಮನಸ್ಸು ಅನ್ನುವಂತಹದ್ದು ಬೇಕು. ಅಂದ್ರೆ ಎಲ್ಲಾ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳೋದಕ್ಕೆ ಮುಖ್ಯ ಸಾಧನನೇ ಸ್ವಚ್ಛವಾದ ಬುದ್ಧಿ, ಸ್ವಚ್ಛವಾದಂತ ಮನಸ್ಸು. ಅದು ಸ್ವಚ್ಛವಾದ ಬುದ್ಧಿಗೆ ಆಧಾರನೇ ಏನು? ಬುದ್ಧಿಯ ಮೂಲಕ ಬಾಬಾರವರನ್ನ ತಿಳ್ಕೊಂಡು ಬುದ್ಧಿಯನ್ನು ಕೂಡ ಬಾಬಾ ಮುಂದೆ ಸಮರ್ಪಣೆ ಮಾಡುವಂಥದ್ದು. ನನ್ನ ಮನಸ್ಸು ನಿಂದು, ಬುದ್ಧಿ ನಿಂದು ಅಂತಂದ್ರೆ ಅಲ್ಲಿ ಸ್ವಚ್ಛ ಆಗೋಯ್ತದು, ಪವಿತ್ರ ಆಗೋಯ್ತದು, ಶುದ್ಧ ಆಗೋಯ್ತು. ಶುದ್ಧ ಬುದ್ಧಿ, ಶುದ್ಧ ಮನಸ್ಸು, ಶುದ್ಧ ಸಂಸ್ಕಾರ ಆಗ್ಬಿಡತ್ತೆ. ಯಾಕಂದ್ರೆ ಬಾಬಾರವರದ್ದೇ ನಮ್ಮದಾಗ್ಬಿಡತ್ತ. ಆಗ ಅಲ್ಲಿ ಶುದ್ಧವಾಗೇ ಇರುತ್ತೆ, ದಿವ್ಯವಾಗೇ ಇರುತ್ತೆ. ಅಲ್ಲಿ ಅದು ನಮ್ಮದು ಅಂತಾನೂ ನಾವು ಹೇಳಕ್ಕಾಗೋದಿಲ್ಲ. ಅಲ್ಲಿ ನಾವು ನಿಮಿತ್ತರಾಗಿರ್ತೀವಿ. ಬಾಬಾ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ನಾವು ನಿಮಿತ್ತ ಆಗಿರ್ತೀವಿ ಹೊರತು ಅದು ನಮ್ಮದು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.